ಕರ್ತನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಸ್ವಲ್ಪ ಹೊತ್ತಿನ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯದ ಮೂಲಕವಾಗಿ ದೇವರ ಚಿತ್ತ ಯಾವ ರೀತಿಯಲ್ಲಿರುತ್ತದೆ, ದೇವರ ಮನೋಭಾವನೆ ಹೇಗಿರುತ್ತದೆ ಎಂಬುದರ ಕುರಿತಾಗಿ ನಾವು ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗುವಾಗ ನಾವು ಹೆಚ್ಚುವರಿಯಾಗಿ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡುವವರಾಗಿರಬೇಕು. ದೇವರಿಗೆ ಯಾವುದು ಇಷ್ಟ ಎಂಬುದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಡರೆ ಮತ್ತೆ ನಮ್ಮ ಮನಸ್ಸುಗಳನ್ನು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ತಿರುಗಿಸಿಕೊಳ್ಳುವಾಗ ನಮ್ಮ ಕುರಿತು ಕೂಡ ದೇವರಿಗೆ ಬಹಳವೇ ಇಷ್ಟವಿರುವಾತನಾಗಿರುತ್ತಾನೆ. ಹೀಗಿರುವಲ್ಲಿ ನಾವು ನಮ್ಮ ಬೈಬಲ್ಗಳನ್ನು ದಯವಿಟ್ಟು ಬೈಬಲ್ ಇಟ್ಟುಕೊಂಡಿರುವವರು ದಯವಿಟ್ಟು ನಿಮ್ಮ ಬೈಬಲ್ಗಳನ್ನು ಎದ್ದು ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ ಕಡೆಗೆ ತಿರುಗಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಾವು ಇಂದು ಈ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವಾಗ ಈ ವಾಕ್ಯಕ್ಕೆ ನಾವು ಒಂದು ತಲೆಬರಹವನ್ನು ಕೊಡುವವರಾಗಿದ್ದೇವೆ. ತಲೆಬರಹ ಏನೆಂದರೆ ಭಯಪಡಬೇಡ, ಪ್ರಾರ್ಥಿಸು ಎಂಬುದಾಗಿ. ಭಯ ಯಾಕೆ ಬರುತ್ತದೆ? ನಮಗೆ ನಾವು ನೆನೆಸುವ ಕಾರ್ಯಕ್ಕಿಂತ ತದ್ವಿರುದ್ಧವಾದಂತಹ ಕಾರ್ಯಾಚರಣೆಗಳು ನಮ್ಮ ಸುತ್ತಮುತ್ತಲಲ್ಲಿ ನಡೆಯುವಾಗ, ನಮಗೆ ವಿರುದ್ಧವಾದ ಕಾರ್ಯಾಚರಣೆಗಳು ನಮಗೆ ಮುಂದೆ ನಡೆಯುವಾಗ ನಮಗೆ ಭಯ ಎಂಬುದು ಬರ್ತದೆ. ಸಾಮಾನ್ಯವಾಗಿ ಮನುಷ್ಯರಿಗೆ ಸಂದರ್ಭ ಸನ್ನಿವೇಶಗಳು ಅದಲು ಬದಲಾಗುವಾಗ, ಅಂದ್ರೆ ನಾವು ನೆನೆಸಿದ್ದಕ್ಕಿಂತ ಒಳ್ಳೆಯ ಕಾರ್ಯಗಳು ನಡೆದ್ರೆ ನಾವು ಬಹಳ ಖುಷಿ ಪಡ್ತೇವೆ. ನಾವು ನೆನೆಸಿದ್ದೇ ನಡೆದ್ರೂ ಖುಷಿ ಪಡ್ತೇವೆ. ಅದಕ್ಕಿಂತ ಇನ್ನೂ ಹೆಚ್ಚುವರಿಯಾಗಿ ನಡೆದ್ರೆ ಇನ್ನೂ ಹೆಚ್ಚಾಗಿ ಖುಷಿ ಪಡುವವರಾಗಿರ್ತೇವೆ. ಆದ್ರೆ ನಾವು ನೆನೆಸಿದ್ದಕ್ಕೆ ತದ್ವಿರುದ್ಧವಾದ ಕಾರ್ಯ ನಡೆದಾಗ ನಾವು ಭಯಭ್ರಾಂತರಾಗುತ್ತೇವೆ. ಹೀಗಿರುವಲ್ಲಿ ಇಲ್ಲಿರುವಂತಹ ದೇವರ ವಾಕ್ಯಕ್ಕೆ ಒಂದು ತಲೆಬರಹ, ಭಯಪಡಬೇಡ, ಪ್ರಾರ್ಥಿಸು. ಭಯ ಬರ್ತದೆ. ಭಯ ಬರದೆ ಹೋದಾಗ ಭಯಪಡಬೇಡ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಭಯ ಬಂದವನಿಗೆ ಭಯಪಡಬೇಡಪ್ಪ ಅಂತ ಹೇಳಲಿಕ್ಕೆ ಸಾಧ್ಯ. ಮತ್ತೆ ಭಯಪಡಬೇಡ ಎಂದು ಸುಮ್ಮನೆ ಬಿಡುವುದಾದ್ರೆ ಆ ಭಯ ಅವನನ್ನು ಬಿಟ್ಟು ಹೋಗೋದಿಲ್ಲ. ಭಯ ಪಡುತ್ತಿರುವ ಮನುಷ್ಯನಿಗೆ ಭಯ ಪಡಬೇಡ, ನಾವೆಲ್ಲ ಇದ್ದೇವೆ ಅಂತ ಹೇಳಿದಾಗ ಇವರೆಲ್ಲ ಇದ್ದಾರೆ, ಇವರು ನೋಡಿಕೊಳ್ತಾರೆ, ಇವರು ಸಹಾಯ ಮಾಡ್ತಾರೆ ಅಂತ ಇರ್ತದೆ. ಆದರೆ ಇಲ್ಲಿ ನಾವಿದ್ದೇವೆ ಎಂದು ಹೇಳುವುದಕ್ಕಿಂತ ದೇವರಿದ್ದಾನೆ ಎಂದು ಹೇಳುವಂಥದ್ದೇ ಉತ್ತಮದಲ್ಲಿ ಅತ್ಯುತ್ತಮವಾದ ವಿಷಯವಾಗಿದೆ. ನಾವಿದ್ದೇವೆ ಅಂತ ಹೇಳ್ತೇವೆ. ಸಮಸ್ಯೆ ಚಿಕ್ಕ ಸಮಸ್ಯೆ ಆದ್ರೆ ನಾವು ಬಗೆಹರಿಸಿಕೊಡ್ತೇವೆ, ಸಾಕಷ್ಟು ಸಹಾಯ ಮಾಡುತ್ತೇವೆ ನಮ್ಮ ನೆರೆಹೊರೆಯವರಿಗೂ ಅಥವಾ ನಮ್ಮ ಕಳ್ಳು ಬಳ್ಳಿಗಳಿಗೂ ಅಥವಾ ನಮ್ಮವರಿಗೋ. ಸಮಸ್ಯೆಗಳು ಚಿಕ್ಕದಾಗಿದ್ದಲ್ಲಿ ಅದನ್ನು ಪರಿಹರಿಸ್ತೇವೆ. ಸಮಸ್ಯೆ ನಮ್ಮ ಕೈ ಮೀರಿ ಹೋಗುವುದಾದ್ರೆ ಅದನ್ನು ನಾವು ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವಿದ್ದೇವೆ ಅಂತ ಹೇಳೋದಕ್ಕಿಂತ ನಮ್ಮ ದೇವರಿದ್ದಾನೆ, ಭಯಪಡಬೇಡ ಎಂದು ಹೇಳುವುದೇ ಅತ್ಯುತ್ತಮವಾದ ಒಂದು ವಿಷಯವಾಗಿದೆ. ಹೀಗಿರುವಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಈ 20ನೇ ಅಧ್ಯಾಯದಲ್ಲಿ 3ನೇ ವಚನವನ್ನು ನಿಮಗಾಗಿ ನಾನು ಓದ್ತೇನೆ. ಆಗ ಯೆಹೋಷಾಫಾಟನು ಭಯಪಟ್ಟು ಕರ್ತನನ್ನು ಹುಡುಕಲು ನಿರ್ಣಯಿಸಿಕೊಂಡು ಸಮಸ್ತ ಯಹೂದದಲ್ಲಿ ಉಪವಾಸ ಮಾಡಬೇಕೆಂದು ಸಾರಿಸಿದನು. ಇಲ್ಲಿ ಯೆಹೋಷಾಫಾಟನೆಂಬವನು ಅರಸನಾಗಿದ್ದಾನೆ. ಈ ಯೆಹೋಷಾಫಾಟನೆಂಬ ಈ ಅರಸನು ಭಯಪಟ್ಟವನಾಗಿದ್ದಾನೆ. ಇವನು ಭಯಪಟ್ಟಿದ್ದಾನೆ. ಇವನು ಯಹೂದದ ಅರಸನಾಗಿದ್ದಾನೆ. ಯಹೂದದ ಅರಸನಾಗಿದ್ದುಕೊಂಡು ಒಬ್ಬ ರಾಜನಿಗೆ ಯಾಕೆ ಭಯ ಬಂದಿದೆ ಎಂದು ನೋಡುವಾಗ ಅಲ್ಲಿ 1-2ನೇ ವಚನ ಹೇಳ್ತದೆ. ಇದರ ತರುವಾಯ ಏನಾಯಿತೆಂದರೆ ಮೋವಾಬಿನ ಮಕ್ಕಳು, ಅಮ್ಮೋನಿನ ಮಕ್ಕಳು, ಅಮ್ಮೋನ್ಯರ ಕೂಡ ಇತರರು ಯೆಹೋಷಾಫಾಟನ ಮೇಲೆ ಯುದ್ಧ ಮಾಡಲು ಬಂದರು.
ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಗುಂಪು ಜನ ಅಲ್ಲ, 3 ಗುಂಪು. ಈ 3 ಗುಂಪು ಯಾವುದಂದ್ರೆ ಮೋವಾಬಿನ ಮಕ್ಕಳು ಮೋವಾಬಿಯರು, ಅಮ್ಮೋನಿನ ಮಕ್ಕಳು ಅಮ್ಮೋನಿಯರು, ಅವರ ಸಂಗಡ ಇತರರು ಸೇರ್ಕೊಂಡಿದ್ದಾರೆ. ಈ 3 ಪಂಗಡದ ಜನಗಳು ಒಟ್ಟಿಗೆ ಸೇರಿ ಯಹೂದದ ಅರಸನಾಗಿರುವ ಯೆಹೋಷಾಫಾಟನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಈ ಸಂಗತಿಯನ್ನು 2ನೇ ವಚನದಲ್ಲಿ ಕೆಲವರು ಬಂದು ಯೆಹೋಷಾಫಾಟನಿಗೆ ತಿಳಿಸ್ತಾರೆ. ಹೀಗೆ ನಿನ್ನ ವಿರೋಧವಾಗಿ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ. ಸಮುದ್ರದ ಆಚೆಯಿಂದ ನಿನಗೆ ವಿರೋಧವಾಗಿ ಅರಾಮಿನ ಬಹು ಗುಂಪು ಈ ಕಡೆ ಬರುತ್ತದೆ. ಇಗೋ ಅವರು ಏಂಗೆದಿ ಎಂಬ ಹಚೆಚೋನ್ ತಾಮಾರಿನಲ್ಲಿ ಇದ್ದಾರೆಂದು ತಿಳಿಸಿದರು. ಇವರು ಯಾವ ಗುಂಪಿನವರು? ಅರಾಮಿನ ಬಹು ಗುಂಪಿನವರು. ಇವರೆಲ್ಲರೂ ಅರಾಮ್ಯರು. ಇವರುಗಳು ಒಟ್ಟಿಗೆ ಕೂಡಿಕೊಂಡು ಯುದ್ಧ ಮಾಡುವುದಕ್ಕೆ ಯಹೂದ್ಯರ ಅರಸನಾಗಿರುವಂತಹ ಯೆಹೋಷಾಫಾಟನ ಮೇಲೆ ಬೀಳುವುದಾದ್ರೆ, ಯೆಹೋಷಾಫಾಟನ ಸೈನ್ಯ ಚಿಕ್ಕದು, ಇದೊಂದು ರಾಜ್ಯ. ಆದರೆ ಅವರು 3 ರಾಜ್ಯಗಳ ಜನಗಳು ಒಟ್ಟಿಗೆ ಸೇರಿದ್ದಾರೆ. ಅದು ಬಹು ದೊಡ್ಡ ಸೈನ್ಯವಾಗಿದೆ. ನೋಡುವಾಗ ಇವುಗಳನ್ನೆಲ್ಲ ಯೋಚನೆ ಮಾಡುವಾಗ ಯೆಹೋಷಾಫಾಟನಿಗೆ ಭಯ ಬಂದಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿರುವಾಗ, ಆರ್ಥಿಕ ಪರಿಸ್ಥಿತಿ ಬಹಳ ಕೆಳಮಟ್ಟಕ್ಕೆ ಇಳಿದಿರುವ ಈ ನೆಲೆಯಲ್ಲಿ ಅನೇಕರಿಗೆ ಮುಂದೆ ಕೆಲಸ ಸಿಗ್ಲಿಲ್ಲ ಆದ್ರೆ ಏನ್ ಮಾಡೋದು ಭಯ ಬರುತ್ತಿದೆ. ಕೊರೋನಾ ಎಂಬ ಈ ವ್ಯಾಧಿಯ ಸಮಸ್ಯೆ ನಮ್ಮ ಭಾರತ ದೇಶದಾದ್ಯಂತ ಹೆಚ್ಚುವರಿಯಾಗಿ ಹರಡಿಕೊಳ್ತಾ ಹಬ್ಬಿಕೊಳ್ತಾ ಇರುವುದರ ನಿಮಿತ್ತ ಇಂದು ಅನೇಕರು ಭಯಭ್ರಾಂತರಾಗಿದ್ದಾರೆ. ಮತ್ತೊಂದು ಒಂದು ಕಡೆಗೆ ಹಣಕಾಸಿನ ಒತ್ತಡ, ಒಂದು ಕಡೆಗೆ ಕೆಲಸದ ಸಮಸ್ಯೆ, ಇನ್ನೊಂದು ಕಡೆಗೆ ಕೊರೋನಾ ವ್ಯಾಧಿಯ ಸಮಸ್ಯೆ, ಇನ್ನು ಒಂದು ಕಡೆಗೆ ನೋಡುವುದಾದ್ರೆ ಅವರಿಗೆ ಕೊರೋನಾ ಎಂಬ ಈ ಕಾಯಿಲೆಗಿಂತ ಬೇರೆ ವಿಧವಾದ ಕಾಯಿಲೆಗಳು, ಬಿಪಿ, ಶುಗರು, ಕಾಮಾಲೆ, ಹೃದಯದ ತೊಂದರೆ, ಕಿಡ್ನಿ ತೊಂದರೆಗಳು, ಈ ರೀತಿಯಾಗಿ ಬೇರೆ ಬೇರೆ ತೊಂದರೆಗಳಿರುವಂತಹ ಜನಗಳು, ಅವರಿಗೆ ಸರಿಯಾದ ಮದ್ದು ಸಿಗ್ತಾ ಇಲ್ಲ, ಸರಿಯಾಗಿ ಆಸ್ಪತ್ರೆ ಒಳಗೆ ಹೋಗ್ಲಿಕ್ಕೆ ಪ್ರವೇಶ ಸಿಗ್ತಾ ಇಲ್ಲ, ಅವರುಗಳು ಹೊರಗಡೆಗೆ ಓಡಾಡ್ಲಿಕ್ಕೆ ಆಗದಂತ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದಾರೆ. ಕಾರಣವೇನೆಂದ್ರೆ ಎಲ್ಲಿ ನೋಡಿದ್ರು ಕೊರೋನಾದ ಸಮಸ್ಯೆ. ಹೀಗೆ ಒಂದು ಪಂಗಡದ ಜನಕ್ಕೆ ಅವರಿಗೆ ಒಂದು ತರದ ಭಯ ಆರಂಭವಾಗಿದೆ. ಹೀಗೆ ಅನೇಕ ವಿಧವಾದ ಸಮಸ್ಯೆಗಳು ಇಂದು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಸುತ್ತುವಲಯದಲ್ಲಿ ನಮ್ಮನ್ನು ಪೀಡಿಸುವಂತದ್ದಾಗಿದೆ. ಹೀಗೆ ಪೀಡಿಸಲ್ಪಡುವಾಗ ಅನೇಕರಲ್ಲಿ ಮುಂದೆ ಏನಾಗ್ತದೋ ಭಯ. ಈಗ ತಿರುಗಿ ಲಾಕ್ಡೌನ್ ಎಂಬುದಾಗಿ ಮಾತುಗಳು ನಡೀತಾ ಇವೆ. ಅದು ಯಾವಾಗ ಏನಂತ ತೀರ್ಮಾನಗಳಾಗ್ತವೋ, ಆ ತೀರ್ಮಾನಗಳು ಹೇಗಾಗ್ತವೋ ಎಂಬುದರ ಕುರಿತಾದ ಭಯ ಮನುಷ್ಯರನ್ನು ಹಿಡಿದಿದೆ. ಇಲ್ಲಿ ಒಬ್ಬ ರಾಜನಿಗೆ ಭಯ ಬಂದಿದೆ. ಸಮಸ್ಯೆಗಳು ಸುತ್ತುವರೆದಾಗ ಅವನಿಗೂ ಭಯ ಬಂದಿದೆ. ಅವನಿಗೆ ಭಯ ಬಂದಾಗ ಅವನು ಏನು ಮಾಡಿದ್ದಾನೆ? ನಾವು ಸಾಮಾನ್ಯ ಜನಗಳು, ನಾವು ರಾಜರುಗಳಲ್ಲ. ನಮ್ಮ ಹಿಂದುಗಡೆಗೆ ಆನೆ ಸೈನ್ಯ, ಕುದುರೆ ಸೈನ್ಯ, ಕಾಲಾಳುಗಳ ಸೈನ್ಯ ನಮ್ಮ ಹಿಂದುಗಡೆ ಇಲ್ಲ. ಆದ್ರೆ ಯೆಹೋಷಾಫಾಟನ ಹಿಂದುಗಡೆಗೆ ಆನೆಯ ಸೈನ್ಯ ಇದೆ, ಕುದುರೆ ಸೈನ್ಯ ಇದೆ, ಕಾಲಾಳುಗಳ ಸೈನ್ಯವಿದೆ. ಅವನ ಹಿಂದುಗಡೆಗೆ ಒಂದು ದೊಡ್ಡ ಪರಿವಾರವೇ ಇದೆ. ಆದರೆ ಅವನಿಗೆ ಭಯ ಬಂದಿದೆ. ನಮ್ಮ ಹಿಂದುಗಡೆಗೆ ಅಷ್ಟು ಇಲ್ಲ. ಅನೇಕ ಸಮಯದಲ್ಲಿ ನಮ್ಮ ಜೊತೆ ಇದ್ದೇವೆ ಎಂದು ಹೇಳುವವರೇ ನಮಗೆ ಉಪದ್ರವಗಳಾಗಿ ಬಿಟ್ಟಿರುತ್ತಾರೆ.
ಅನೇಕ ಸಮಯದಲ್ಲಿ ನಾವು ನಂಬಿದವರೇ ನಮ್ಮ ಕಾಲು ಎಳೆಯುವಂತ ಕಾರ್ಯಗಳನ್ನು ಮಾಡುವವರಾಗಿರ್ತಾರೆ. ನಮಗೆ ಅದೆಷ್ಟೋ ಸಮಯ ಅನುಭವಗಳಾಗಿರ್ತವೆ. ನನ್ನನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರಿಯ ಸಹೋದರ ಸಹೋದರಿಯೇ, ನಿಮಗೂ ಅಂತ ಅನುಭವಗಳು ಅನೇಕ ಸಾರಿ ನಿಮ್ಮ ಜೀವನದ ಆರಂಭದಲ್ಲಿ ಆಗಿರ್ತದೆ. ಹೀಗಿರುವಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಸಮಸ್ಯೆ, ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳು ಬರುವಾಗ ನಾವು ಯಾವುದರ ಮೇಲೆ ನಂಬಿಕೆ ಇಟ್ಕೊಳ್ಬೇಕು? ಒಬ್ಬ ಅರಸನ ಮುಂದೆ ಸೈನ್ಯದ ಸಮಸ್ಯೆಗಳು ಬರುವಾಗ, ಯುದ್ಧದ ಘೋಷಣೆಗಳಾಗುವಾಗ ಅವನಿಗೆ ಭಯ ಬಂದಿದ್ದೆ ನೆರೆ ರಾಷ್ಟ್ರಗಳನ್ನು ಸಹಾಯಕ್ಕೆ ಅವನು ಕೇಳಲಿಲ್ಲ. ಯಾವಾಗಲೂ ರಾಜರುಗಳು ಏನ್ ಮಾಡ್ತಾರ? ತಮ್ಮ ಸೈನ್ಯ ಸಾಕಾಗ್ಲಿಲ್ವಾದ್ರೆ ಒಂದು ಎದುರಾಳಿಯೊಂದಿಗೆ ಒಂದು ಸಂಬಂಧವನ್ನು ಬೆರೆಸ್ಕೋತಾರ. ನಾವು ಕಪ್ಪ ಕಟ್ಬಿಡ್ತೀವಿ, ಯುದ್ಧ ಬೇಡ, ಸಮಾಧಾನ ಘೋಷಣೆ ಆಗಲಿ ಅಂತೇಳಿ ಬಿಳಿ ಬಾವುಟವನ್ನು ದೂರದಿಂದಲೇ ಅಲ್ಲಾಡಿಸಿ ತೋರಿಸುವವರಾಗಿರ್ತಾರೆ. ಅಥವಾ ಬೇರೆ ನೆರೆ ರಾಷ್ಟ್ರಗಳನ್ನು ಸಹಾಯಕ್ಕೆ ಕೂಗಿಕೊಳ್ಳುವವರಾಗಿರ್ತಾರೆ. ದಯವಿಟ್ಟು ಹೀಗೆ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ, ದಯವಿಟ್ಟು ನೀವು ಸ್ವಲ್ಪ ಬನ್ನಿ, ನಿಮ್ಮ ಸೈನ್ಯಗಳನ್ನು ಕಳಿಸಿಕೊಡ್ರಿ ಎಂಬುದಾಗಿ ನೆರೆ ರಾಷ್ಟ್ರಗಳನ್ನು, ತಮ್ಮ ಸ್ನೇಹ ರಾಷ್ಟ್ರಗಳನ್ನು ಕರೆಯುವವರಾಗಿರ್ತಾರೆ. ಆದರೆ ಇಲ್ಲಿ ಯೆಹೋಷಾಫಾಟನು ಅವನಿಗೆ ಭಯ ಬಂದಾಗ 3ನೇ ವಚನದಲ್ಲಿ ಹೇಳಲ್ಪಡುತ್ತೆ, ಆಗ ಯೆಹೋಷಾಫಾಟನು ಭಯಪಟ್ಟು ಕರ್ತನನ್ನು ಹುಡುಕಲು ನಿರ್ಣಯಿಸಿಕೊಂಡನು. ಮನುಷ್ಯರನ್ನು ಹುಡುಕಲು ನಿರ್ಣಯಿಸಲಿಲ್ಲ, ನೆರೆ ರಾಷ್ಟ್ರಗಳನ್ನು ಹುಡುಕಲು ನಿರ್ಣಯಿಸಲಿಲ್ಲ, ಬೇರೆ ಯಾವುದಾದ್ರೂ ಮಾರ್ಗ ಇದೆಯೋ ಎಂಬುದಾಗಿ ಅವನು ನಿರ್ಣಯ ಮಾಡಲಿಲ್ಲ. ಅವನಿಗೆ ಒಂದು ಮಾರ್ಗವಿದೆ, ಅದು ದೇವರನ್ನು ಹುಡುಕುವ ಮಾರ್ಗ. ಹೇಳ್ತಾನೆ, ಕರ್ತನನ್ನು ಹುಡುಕಲು ನಿರ್ಣಯಿಸಿಕೊಂಡು ಸಮಸ್ತ ಯಹೂದದಲ್ಲಿ ಉಪವಾಸ ಮಾಡಬೇಕೆಂದು ಸಾರಿಸಿದನು. ಸಾಮಾನ್ಯವಾಗಿ ಯುದ್ಧ ಭಟರುಗಳು ಬಂದಿದ್ದಾಗ ಏನ್ ಹೇಳ್ತಾರೆ ಬೇರೆಯವರು? ಚೆನ್ನಾಗಿ ಊಟ ಮಾಡಿ, ನಿಮ್ಮ ಯುದ್ಧಾಯುಧಗಳನ್ನು ಧರಿಸಿಕೊಂಡು ಸಿದ್ಧರಾಗ್ರಿ, ನಮ್ಮ ಎದುರಾಳಿಗಳು ಎದುರಿಗೆ ಬಂದ್ಬಿಟ್ಟಿದ್ದಾರೆ, ಅವ್ರು ಯಾವಾಗ ನಮ್ಮ ಮೇಲೆ ದಾಳಿ ಮಾಡ್ತಾರೋ ಗೊತ್ತಿಲ್ಲ, ಕೇರ್ಲೆಸ್ ಆಗಿರ್ಬೇಡ್ರಿ, ಎದ್ದು ಎಚ್ಚರವಾಗ್ರಿ, ಹೀಗೆ ಹೇಳ್ತಿರ್ತಾರೆ. ಇಲ್ಲಿ ಯೆಹೋಷಾಫಾಟನು ಏನನ್ನು ಸಾರಿಸ್ತಾ ಇದ್ದಾನೆ? ಸಮಸ್ತ ಯಹೂದವು ಉಪವಾಸ ಮಾಡಬೇಕೆಂದು ಸಾರಿಸ್ತಾ ಇದ್ದಾನೆ. ಉಪವಾಸವಾದ್ರೆ ಏನ್ರಿ ಆಗ್ತದೆ? ಮನುಷ್ಯ ಊಟ ಮಾಡಲಿಲ್ಲ, ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ, ಮಧ್ಯಾಹ್ನ ಊಟ ಮಾಡಲಿಲ್ಲ, ರಾತ್ರಿ ಊಟ ಮಾಡಲಿಲ್ಲ, ಕೂತ್ಕೊಂಡು ಅವನ ಪಾಡಿಗೆ ಧ್ಯಾನ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಆತ್ಮಬಲ ತುಂಬುತ್ತದೆ, ಆದ್ರೆ ಶರೀರ ಕುಂದಿ ಹೋಗ್ತಾ ಇರ್ತದೆ. ಆತ್ಮದಲ್ಲಿ ನಂಬಿಕೆ ಹೆಚ್ಚುತ್ತದೆ, ದೇವರ ಆಶೀರ್ವಾದಗಳು, ದೇವರ ಕೃಪೆ ಇರ್ತದೆ, ಆದ್ರೆ ಶರೀರವು ಸೋತು ಹೋಗುವಂತದ್ದಾಗಿರುತ್ತೆ. ಇಲ್ಲಿ ಯೆಹೋಷಾಫಾಟನು ಆತ್ಮಬಲ ತುಂಬಿಕೊಳ್ಳಲಿ, ನಮ್ಮ ಆತ್ಮಗಳನ್ನು ಬಲಪಡಿಸುವ ದೇವರು ನಮ್ಮ ಪರವಹಿಸಿ ಯುದ್ಧ ಮಾಡೋ ಶಕ್ತನು ಎಂಬುದನ್ನು ಅವನು ತಿಳ್ಕೊಂಡಿದ್ದನು. ಒಬ್ಬ ರಾಜ, ಅವನು ಒಂದು ರಾಜ್ಯದವರು ಒಂದು ವೇಳೆ ಯುದ್ಧಕ್ಕೆ ಬಂದ್ರೆ ಯುದ್ಧ ಮಾಡ್ತಿದ್ನೇನ, ಯಾಕೆಂದ್ರೆ ತನ್ನ ಬಳಿಗೂ ಸೈನ್ಯ ಇದೆ, ತಾನು ಒಬ್ಬ ಅರಸನಾಗಿದ್ದಾನೆ, ತನ್ನ ಸೈನ್ಯ ಭಟರುಗಳು ಕೂಡ ಯುದ್ಧದಲ್ಲಿ ಪಾಂಡಿತ್ಯ ಪಡೆದವರಿದ್ದಾರೆ. ಒಂದು ರಾಜ್ಯ ತನ್ನ ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದ್ರೆ ಯುದ್ಧ ಮಾಡುತ್ತಿರುತ್ತಿದ್ನೇನು. ಆದರೆ ಅಲ್ಲಿ ಬಹು ಸೈನ್ಯ, ದೊಡ್ಡದಾದ ಸೈನ್ಯ, ಬೇರೆ ಬೇರೆ ರಾಜ್ಯಗಳು ಒಟ್ಟಿಗೆ ಕೂಡಿಕೊಂಡು ಯಹೂದದ ಮೇಲೆ, ಒಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಎತ್ತಿ ಕಟ್ಟುವಾಗ ಇವನ ಸೈನ್ಯ ಕಡಿಮೆ, ಇವನ ತೋಳ್ಬಲ ಕಡಿಮೆ. ಆದ್ದರಿಂದ ಇವನ ದೇವರನ್ನು ಹುಡುಕುವವನಾಗಿದ್ದ. ನಿರ್ಣಯ ಏನಾಗಿದೆ? ಮೊದಲಿಗೆ ಅವನಿಗೆ ಭಯ ಬಂದಿದೆ, ಎರಡನೇದಾಗಿ ಒಂದು ನಿರ್ಣಯಕ್ಕೆ ಬರ್ತಾನೆ. ಇವಾಗ ಜನರನ್ನು ಹುಡುಕೋಣವಾ ಅಥವಾ ದೇವರನ್ನು ಹುಡುಕೋಣವಾ? ಅದರಲ್ಲಿ ದೇವರನ್ನು ಹುಡುಕುವುದಕ್ಕೆ ನಿರ್ಣಯ ಮಾಡಿದ್ದಾನೆ. ಮೂರನೇದಾಗಿ ತಾನು ಮಾಡಿಕೊಂಡ ನಿರ್ಣಯದ ಪ್ರಕಾರ ಯಹೂದ ದೇಶವೆಲ್ಲ ದೇವರ ಬಳಿಯಲ್ಲಿ ಮಾತನಾಡುವುದಕ್ಕೆ ಉಪವಾಸ ಮಾಡಲಿ.
ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಲಿ ಎಂಬುದಾಗಿ ಡಂಗೂರ ಸಾರಿಸ್ತಾ ಇದ್ದಾನೆ. ದೇಶವಿಡೀ ದೇವರ ಮುಂದೆ ಉಪವಾಸ ಮಾಡಿ. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ 20ನೇ ಅಧ್ಯಾಯದ 6 ಮತ್ತು 7ನೇ ವಚನದ ಕಡೆಗೆ ನಾವು ಹೋಗೋಣ. ಇಲ್ಲಿ ಅವನು ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನಿಸಿದ ಮೇಲೆ ಒಂದು ಪ್ರಾರ್ಥನೆ ಮಾಡ್ತಾನೆ. 5ನೇ ವಚನದಲ್ಲಿ ನಾನು ಓದ್ತೇನೆ ನಿಮಗಾಗಿ. ಆಗ ಯೆಹೋಷಾಫಾಟನು ಹೊಸ ಅಂಗಳದ ಮುಂದೆ ಕರ್ತನ ಮಂದಿರದಲ್ಲಿರುವ ಯಹೂದದ ಯೆರೂಸಲೇಮಿನ ಸಭೆಯ ಮಧ್ಯದಲ್ಲಿ ನಿಂತು, ಈಗ ಯೆಹೋಷಾಫಾಟನು ಪ್ರಾರ್ಥನೆ ಮಾಡ್ತಾನೆ ಜನಗಳ ಮುಂದೆ. ಎಂತ ಪ್ರಾರ್ಥನೆ ಮಾಡುತ್ತಾನೆ ನೋಡಿ. ನಮ್ಮ ಪಿತೃಗಳ ದೇವರಾದ ಓ ಕರ್ತನೇ, ಪರಲೋಕದಲ್ಲಿರುವ ದೇವರು ನೀನಲ್ಲವೋ? ನೀನೇ ಪರಲೋಕದಲ್ಲಿರುವ ದೇವರು. ಅವನು ದೇವರನ್ನು ಜ್ಞಾಪಕಪಡಿಸಿಕೊಂಡು ದೇವರ ಬಳಿಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ದಾನೆ. ಆ ಮಾತಿನ ಪ್ರಾರಂಭ ಹೇಗಿದೆ? ಅಯ್ಯೋ, ನನ್ನ ಯಾರು ಹೊಡಿಲಿಕ್ಕೆ ಬಂದ್ಬಿಡ. ಹಾಗಲ್ರಿ, ಅವನು ಸಮಸ್ಯೆಗಳನ್ನು ಮುಂದಿಡುತ್ತಾ ಇಲ್ಲ. ಅವನು ಕರ್ತನನ್ನು ಹುಡುಕಲು ನಿರ್ಣಯಿಸಿಕೊಂಡಾಗಲೇ ತನ್ನ ಕರ್ತನ ಬಲ ಎಂತದ್ದು, ತನ್ನ ಕರ್ತನು ಎಲ್ಲಿದ್ದಾನೆ ಎಂಬುದರ ಕುರಿತು ಸ್ಪಷ್ಟತೆ ಇದೆ. ಆದ್ದರಿಂದ ತನ್ನ ಕರ್ತನನ್ನು ಅವನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದಾಗ, ಓ ಕರ್ತನೇ, ಪರಲೋಕದಲ್ಲಿರುವ ದೇವರು ನೀನಲ್ಲವೋ? ನೀನು ಜನಾಂಗಗಳ ಸಕಲ ರಾಜ್ಯಗಳ ಮೇಲೆ ಆಳುತ್ತೀಯಲ್ಲವೋ? ಯಾವನೂ ನಿನ್ನನ್ನು ಎದುರಿಸಕೂಡದ ಹಾಗೆ ನಿನ್ನ ಕೈಯಲ್ಲಿ ಶಕ್ತಿಯೂ ಪರಾಕ್ರಮವೂ ಇಲ್ಲವೋ? ಅಂದ್ರೆ ನಿನ್ನ ಕೈಯಲ್ಲಿ ಶಕ್ತಿಯು ಪರಾಕ್ರಮವೂ ಇದೆಯಲ್ಲ. ನೀನು ಸಕಲ ಜನಾಂಗಗಳನ್ನು ರಾಜ್ಯಗಳನ್ನು ಆಳ್ವಿಕೆ ಮಾಡುವ ದೇವರಲ್ಲವೋ? ನೀನು ನಿನ್ನ ಜನವಾದ ಇಸ್ರಾಯೇಲಿನ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಓಡಿಸಿಬಿಟ್ಟು ಅದನ್ನು ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಗೆ ಎಂದೆಂದಿಗೂ ಕೊಟ್ಟ ನೀನು ನಮ್ಮ ದೇವರಲ್ಲವೋ? ನೀನು ನಮ್ಮ ದೇವರು. ಈ ಒಂದು ಕಾನಾನ್ ದೇಶವನ್ನು, ಈ ಕಾನಾನ್ನಲ್ಲಿ ಇದ್ದಂತಹ ಈ ಅರಾಮಿಯರನ್ನು ಹೊರಗೆ ಓಡಿಸಿಬಿಟ್ಟು ನಿನ್ನ ಜನವಾಗಿರುವ ಇಸ್ರಾಯೇಲ್ಯರಿಗೆ, ಅಂದ್ರೆ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಪ್ರಕಾರದಲ್ಲಿ ಇಸ್ರಾಯೇಲಿಗೆ ಈ ದೇಶವನ್ನು ಕೊಟ್ಟ ದೇವರು ನೀನು ತಾನೇ, ನೀನಲ್ಲವೋ ನಮ್ಮ ದೇವರು? ದೇವರನ್ನು ದೊಡ್ಡದಾಗಿ ನೋಡ್ತಾ ಇದ್ದಾನೆ. ಆತನ ದೊಡ್ಡ ಸ್ಥಿತಿಯನ್ನು ಹೊಗಳುತ್ತಾ ಇದ್ದಾನೆ. ನಡೀತಿರುವ ಪರಿಸ್ಥಿತಿ ಏನು ಗೊತ್ತ್ರಿ? ರಾಜ್ಯಗಳು ಒಟ್ಟಾಗಿ ಸೇರಿಕೊಂಡು ಅವರುಗಳೆಲ್ಲರೂ ಒಂದು ತೀರ್ಮಾನ ಮಾಡಿ ಯಹೂದದ ಮೇಲೆ ಒಮ್ಮೆಲೆ ಬಿದ್ದು ಯಹೂದವನ್ನು ದಾಳಿ ಮಾಡುವುದಕ್ಕಾಗಿ ತೀರ್ಮಾನಿಸಿದ್ದಾನೆ. ಇವನೊಂದು ತೀರ್ಮಾನ ಮಾಡಿದ್ದಾನೆ. ಯಹೂದದ ಅರಸನು ಅವರ ಮೇಲೆ ಯುದ್ಧಕ್ಕೆ ಹೋಗುವುದಕ್ಕೆ ತೀರ್ಮಾನ ಮಾಡಲಿಲ್ಲ. ಇವನನ್ನು, ಇವನ ದೇಶವನ್ನು ಕಾಯ್ದು ನಡೆಸಿದ ಕರ್ತನನ್ನು ಹುಡುಕುವುದಕ್ಕೆ ತೀರ್ಮಾನ ಮಾಡಿ ಆ ದೊಡ್ಡ ಸೈನ್ಯವನ್ನು ನೋಡದೆ ಕರ್ತನ ಮಹಿಮೆಯನ್ನು ನೋಡುತ್ತಾ ಇದ್ದಾನೆ. ಅನೇಕ ಸಮಯದಲ್ಲಿ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ವಿಶ್ವಾಸಿಗಳಿಗೆ ಹೇಳುತ್ತಾ ಬಂದಿರುತ್ತೇನೆ, ನಿಮ್ಮ ಮುಂದೆ ಎಷ್ಟು ದೊಡ್ಡ ಸಮಸ್ಯೆ ಇರಬಹುದು, ಆದರೆ ದೊಡ್ಡ ಸಮಸ್ಯೆ ಅಂತ ಹೇಳ್ತೀವಲ್ಲ, ಆ ದೊಡ್ಡ ಸಮಸ್ಯೆಗಿಂತ 100ರಷ್ಟು 1000ರಷ್ಟು ದೊಡ್ಡ ಆತನಾಗಿರುವ ಆತನು ನಮ್ಮ ದೇವರು ಎಂಬುದಾಗಿ. ಸಮಸ್ಯೆಗಳನ್ನು ನಾವು ದೊಡ್ಡದಾಗಿ ನೋಡೋದಕ್ಕಿಂತ ನಮ್ಮ ದೇವರನ್ನು ಸಮಸ್ಯೆಗಳಿಗಿಂತ ದೊಡ್ಡಾತನಾಗಿ ನೋಡುವಂಥದ್ದು ನಿಜವಾಗಿಯೂ ನಾವು ಕ್ರೈಸ್ತರೆಂದು ಹೇಳಿಕೊಳ್ಳುವಾಗ ಅದರಲ್ಲಿರಬೇಕಾಗಿರುವಂತಹ ಆದ್ಯತೆಯಾಗಿದೆ. ನಮ್ಮ ದೇವರು ಎಷ್ಟು ದೊಡ್ಡವನೆಂಬುದಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ ಹೇಳ್ತದೆ ಪ್ರಿಯರೇ. ಆಕಾಶವು ಆತನಿಗೆ ಸಿಂಹಾಸನ, ಭೂಮಿಯು ಆತನಿಗೆ ಪಾದಪೀಠ ಎಂಬುದಾಗಿ ಹೇಳ್ತದೆ. ಭೂಮಿ ಎಂಬುದು ಎಷ್ಟೋ ದೊಡ್ಡದಾಗಿದೆ, ಆದರೆ ನಾವು ಆರಾಧನೆ ಮಾಡುತ್ತಿರುವ ದೇವರಿಗೆ ದೇವರ ರೂಪ, ಆತನ
ಆತನ ದೊಡ್ಡದಾದ ಆತನ ಸರ್ವಶಕ್ತತೆಯ ರೂಪವನ್ನು ನೋಡುವುದಾದ್ರೆ ಆಕಾಶ ಆತನಿಗೆ ಬರೀ ಸಿಂಹಾಸನದ ಹಾಗಿರ್ತದಂತೆ. ಭೂಮಿ ಎಂಬುದು, ಇಡೀ ಭೂಮಿ ಎಂಬುದು ಆತನಿಗೆ ಬರೀ ಪಾದ ಇಡುವ ಪೀಠದಷ್ಟೇ ಇದೆ ಅಂತ. ಅಷ್ಟು ದೊಡ್ಡ ದೇವರನ್ನು ನಾವು ಆರಾಧನೆ ಮಾಡುತ್ತಿದ್ದೇವೆ. ಅಷ್ಟು ದೊಡ್ಡ ದೇವರು ತನ್ನ ಮಹಿಮೆಯನ್ನು ಬದಿಗಿರಿಸಿ ತನ್ನ ಸರ್ವಶಕ್ತತೆಯ ರೂಪವನ್ನು ತ್ಯಜಿಸಿ ನಮ್ಮ ಹಾಗೆ ಮಾನವನಾಗಿ ಲೋಕದಲ್ಲಿ ಜನಿಸಿ 2000 ವರ್ಷಗಳ ಮೊದಲು ಇಸ್ರಾಯೇಲ್ ದೇಶದಲ್ಲಿ ಆತನು ಜೀವನ ಮಾಡಿ, ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಯೋಷಾಫಾಟನು ಆ ದೊಡ್ಡ ದೇವರ ಮಹಿಮೆಯನ್ನು ವರ್ಣಿಸುತ್ತಾ ಇದ್ದ. ನಮ್ಮ ದೇವರಲ್ಲವೋ, ನೀನು ಏನ್ ಬೇಕಾದರೂ ಮಾಡಲಿಕ್ಕೆ ಶಕ್ತನಾಗಿರುವ ಆತನು ತಾನೇ, ನೀನು ಪರಲೋಕದಲ್ಲಿ ವಾಸ ಮಾಡುವ ದೇವರಲ್ಲವೋ ಎಂಬುದಾಗಿ ದೇವರನ್ನು ಹೊಗಳಲಿಕ್ಕೆ ಪ್ರಾರಂಭಿಸಿದ್ದಾನೆ. ಸರಿ, 9ನೇ ವಚನದ ಕಡೆಗೆ ಹೋಗೋಣ. ನಿನ್ನ ಹೆಸರು ಈ ಆಲಯದಲ್ಲಿರುವುದರಿಂದ ಕತ್ತಿಯು, ನ್ಯಾಯ ತೀರಿಸುವ ಶಿಕ್ಷೆಯು, ಜಾಡ್ಯವು, ಬರವು ಏನಾದರೂ ನಮ್ಮ ಮೇಲೆ ಬಂದರೆ ನಾವು ಈ ಆಲಯದ ಮುಂದೆಯೂ ನಿನ್ನ ಸಮ್ಮುಖದಲ್ಲಿಯೂ ನಿಂತು ನಮ್ಮ ಇಕ್ಕಟ್ಟಿನಲ್ಲಿ ನಿನ್ನನ್ನು ಕೂಗುವಾಗ ನೀನು ಕೇಳಿ ರಕ್ಷಿಸುವವನಾಗಿದ್ದಿ ಎಂದು ಹೇಳಿದರು. ಈಗೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡ್ತಿದ್ದಾರ? ಏನೆಂದು ಪ್ರಾರ್ಥನೆ ಮಾಡ್ತಾರ? ದೇವರ ಆಲಯದಲ್ಲಿ ಮಾಡುವ ಪ್ರಾರ್ಥನೆಯ ಶ್ರೇಷ್ಠತೆ ಏನಾಗಿತ್ತಂದ್ರೆ, ಆವರೆಗೆ ಕೂಡ ಅವರು ಅನೇಕ ಸಾರಿ ಇಂತಹ ಸಮಸ್ಯೆಗಳಿಗೆ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. ಅದನ್ನು ಈಗ ಜ್ಞಾಪಕ ಮಾಡಿಕೊಳ್ಳುತ್ತಲಿದ್ದಾರೆ. ನಿನ್ನ ಹೆಸರು ಈ ಆಲಯದಲ್ಲಿ ಇರುವುದರಿಂದ, ಕರ್ತನ ನಮ್ಮ ತ್ರಯೇಕ ದೇವರ ಹೆಸರು ಯೆರೂಸಲೇಮಿನಲ್ಲಿರುವ ದೇವರ ಆಲಯದ ಒಳಗೆ ಇರುವುದರಿಂದ ಅದು ದೇವರ ಆಲಯ. ಆದ್ದರಿಂದ ಈ ಇಸ್ರಾಯೇಲ್ ಹೇಗೆ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ನಿನ್ನ ಹೆಸರು ಈ ಆಲಯದಲ್ಲಿ ಇರುವುದರಿಂದ ಕತ್ತಿಯು, ನ್ಯಾಯ ತೀರಿಸುವ ಶಿಕ್ಷೆಯು, ಜಾಡ್ಯವು, ಬರವು ಏನಾದರೂ ನಮ್ಮ ಮೇಲೆ ಬಂದರೆ ನಾವು ಈ ಆಲಯದ ಮುಂದೆಯೂ ನಿನ್ನ ಸಮ್ಮುಖದಲ್ಲಿಯೂ ನಿಂತು ನಮ್ಮ ಇಕ್ಕಟ್ಟಿನಲ್ಲಿ ನಿನ್ನನ್ನು ಕೂಗುವಾಗ. ಇವೆಲ್ಲ ಏನ್ರಿ? ನಮಗೆ ವಿರುದ್ಧವಾಗಿ ಬರುವ ಕತ್ತಿ, ನ್ಯಾಯ ತೀರಿಸುವ ಶಿಕ್ಷೆ, ಘೋರವಾದ ಕಾಯಿಲೆಗಳೆಂಬ ಜಾಡ್ಯ, ಬರಗಾಲಗಳು ಏನೇ ಆಗಿದ್ದರೂ, ಏನೇ ನಮ್ಮ ಮುಂದೆ ಬಂದರೂ, ನಮ್ಮ ಮೇಲೆ ಬಂದರೂ ನಾವು ಈ ಆಲಯದ ಮುಂದೆಯೂ ನಿನ್ನ ಸಮ್ಮುಖದಲ್ಲಿಯೂ ನಿಂತು ನಮ್ಮ ಇಕ್ಕಟ್ಟಿನಲ್ಲಿ ನಿನ್ನನ್ನು ಕೂಗುತ್ತೇವೆ. ಇವೆಲ್ಲ ನಮಗೆ ಇಕ್ಕಟ್ಟುಗಳು. ಈಗ ನಮ್ಮ ದೇಶದ ಮೇಲೆ ಇರುತ್ತಿರುವಂತಹ ಪರಿಸ್ಥಿತಿಯು ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಮಾನಸಿಕ ಪರಿಸ್ಥಿತಿ, ಈ ಒಂದು ಕೊರೋನಾ ರೋಗದ ಪರಿಸ್ಥಿತಿ, ಜನರುಗಳ ಜೀವನದ ಪರಿಸ್ಥಿತಿ ಎಲ್ಲವೂ ಅಸ್ತವ್ಯಸ್ತವಾಗಿವೆ. ಎಲ್ಲ ಅಸ್ತವ್ಯಸ್ತವಾಗಿವೆ. ಇಂಥ ಪರಿಸ್ಥಿತಿ ಏನಾಗಿದೆ? ಯಾರಿಗಿದು ಸಂತೋಷದ ಪರಿಸ್ಥಿತಿ ಅಲ್ಲ, ಇದು ಇಕ್ಕಟ್ಟಿನ ಪರಿಸ್ಥಿತಿ. ನಮ್ಮ ದೇಶದ ಜನತೆಗೆ ಇದು ಇಕ್ಕಟ್ಟಿನ ಪರಿಸ್ಥಿತಿ. ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರ ಆಲಯದಲ್ಲಿದ್ದುಕೊಂಡು ಕೂಗಿಕೊಳ್ಳುವಾಗ, ನಿನ್ನನ್ನು ಕೂಗುವಾಗ ನೀನು ಕೇಳಿ ರಕ್ಷಿಸುವವನಾಗಿದ್ದೀ ಎಂದು ಹೇಳಿದರು. ನಿನ್ನ ಸರ್ವಶಕ್ತತೆ ನಮ್ಮ ಜೀವನದಲ್ಲಿ ಹೇಗೆಲ್ಲ ಉಪಯೋಗವಾಗ್ತದೆ ಅಂತ ಹೇಳಿದ್ರೆ, ನಾವು ಎಂಥದ್ದೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ರು ನಾವು ನಿಮ್ಮ ಆಲಯದಲ್ಲಿ ಕೂಗಿಕೊಳ್ಳುವಾಗ ನಮ್ಮ ಕೂಗನ್ನು ಕೇಳಿ ನಮ್ಮ ಇಕ್ಕಟ್ಟುಗಳಿಂದ ಬಿಡುಗಡೆ ಮಾಡುವ ದೇವರು ನೀನಾಗಿದ್ದಿ ಎಂದು ಅವರುಗಳು ದೇವರನ್ನು ಹೊಗಳುವವರಾಗಿದ್ದಾರೆ. ಆತನು ಮಾಡಿದವುಗಳನ್ನು ನೆನಪು ಮಾಡಿಕೊಳ್ಳುವವರಾಗಿದ್ದಾರೆ. ಈಗ ನಮ್ಮ ಮುಂದೆ ಇರುವಂತಹ ಪರಿಸ್ಥಿತಿಗೂ ಅಷ್ಟೇ. ನಮ್ಮ ದೇವರು ಎಂಥದೇ ಸಮಸ್ಯೆ ಆದರೂ ಅದು ಅವುಗಳಿಂದ ಬಿಡುಗಡೆ ಮಾಡುವುದಕ್ಕೆ ಶಕ್ತನಿದ್ದಾನೆ. ಅನೇಕ ಸಮಯದಲ್ಲಿ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದಲ್ಲಿ
ನಾವು ಮಾಡಿದ ಅನೇಕ ಪ್ರಾರ್ಥನಾ ಮನವಿಗಳಿಗೆ ದೇವರು ಹಾಗೆ ಸದುತ್ತರ ಕೊಟ್ಟಿದ್ದಾನೆ. ಈ ಆಲಯದಲ್ಲಿದ್ದುಕೊಂಡು ಮಗು ಇಲ್ಲ, ಒಂದು ತಾಯಿ ರಾಯಚೂರಿನಿಂದ ಇಲ್ಲಿಗೆ ಬಂದಿದ್ರು. ಅವರು ರಾಮಯ್ಯ ಆಸ್ಪತ್ರೆಯಲ್ಲಿ ಹೆಚ್ಚು ಕಡಿಮೆ 3.5 ಲಕ್ಷ ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ. 2 ಸಾರಿ, ಅಂದ್ರೆ 2 ಸಾರಿ ಅವರು ಪ್ರಯತ್ನಿಸಿ ಒಂದು ಮಗು ಮಾಡಿಸಿಕೊಳ್ಳಬೇಕು. ಕ್ಲೋನಿಂಗ್ ಮೆಥಡ್ ನಲ್ಲಿ ಒಂದು ಮಗುವನ್ನು ಮಾಡಿಸಿಕೊಳ್ಳಬೇಕೆಂದು, ತಮಗೆ ಮಗು ಆಗಬೇಕು. ಅದಕ್ಕಾಗಿ ಅವರು ಹಣವನ್ನು ಬಹಳಷ್ಟು ಸಾಲ ಪಾಲ ಮಾಡಿಕೊಂಡು ರಾಯಚೂರಿನಿಂದ ರಾಮಯ್ಯ ಆಸ್ಪತ್ರೆಗೆ ಬಂದಿದ್ದಾರೆ. ಅವರು ಬೇಕಾಗುವಂತಹ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಡಾಕ್ಟರ್ಗಳು ಹೇಗೆ ಹೇಳಿದ್ರೋ ಹಾಗೆಯೇ 2 ಸಾರಿ ಪ್ರಯತ್ನಿಸಿದ್ದಾರೆ. 2 ಸಾರಿ ಪ್ರಯತ್ನಿಸಿಯೂ ಆ ಕ್ಲೋನಿಂಗ್ ಸಿಸ್ಟಮ್ ನಲ್ಲಿ ಮಕ್ಕಳಾಗುವ ಒಂದು ಕಾರ್ಯಾಚರಣೆಯಲ್ಲಿ, ಆ ಒಂದು ಟ್ರೀಟ್ಮೆಂಟ್ ನಲ್ಲಿ ಅವರಿಗೆ ಯಶಸ್ಸು ಸಿಗಲಿಲ್ಲ. ಹಣ ಖರ್ಚು ಖಾಲಿಯಾಯಿತು. 2 ಸಾರಿ ಪ್ರಯತ್ನಿಸಿದ ಮೇಲೆ ತಿರುಗಿ ಪ್ರಯತ್ನಿಸುವುದಕ್ಕೆ ಅವರ ಹತ್ರ ಹಣ ಇಲ್ಲ. ಆದ್ದರಿಂದ ಅವರು ಹೆಗ್ಡೆ ನಗರ ಪ್ರಾಂತ್ಯದಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಇದ್ರು. ಇಮ್ಯಾನ್ಯುಯಲ್ ಪ್ರಾರ್ಥನಾಲಯಕ್ಕೆ ಬರುತ್ತಿದ್ದಂತಹ ಒಬ್ಬ ವಿಶ್ವಾಸಿಯು ಅವರನ್ನು, ನೀವು ದೇವರ ಬಳಿಗೆ ಪ್ರಾರ್ಥಿಸುವುದಾದರೆ ದೇವರು ಸಹಾಯ ಮಾಡ್ತಾರೆ ಅಂತ ಹೇಳಿರುವಾಗ ಅವರು ಇಮ್ಯಾನ್ಯುಯಲ್ ಪ್ರಾರ್ಥನಾಲಯಕ್ಕೆ ಬಂದು, ನನಗೆ ಮಕ್ಕಳಿಲ್ಲ, ಮದುವೆ ಆಗಿ ಕೆಲವು ವರ್ಷಗಳಾಗಿವೆ, ಮಕ್ಕಳಿಲ್ಲ, ನಾವು ನಮ್ಮಲ್ಲಿದ್ದ ಹಣವನ್ನೆಲ್ಲ ಖರ್ಚು ಮಾಡಿ ಪ್ರಯತ್ನಿಸಿದೆವು, ಆದರೆ ಸಾಧ್ಯವಾಗಲಿಲ್ಲ, ನಾವು ವಿಫಲರಾಗಿದ್ದೇವೆ, ನಮಗಾಗಿ ಪ್ರಾರ್ಥಿಸಿರಿ ಎಂದು ಹೇಳುವಾಗ ಇಮ್ಯಾನ್ಯುಯಲ್ ಪ್ರಾರ್ಥನಾದ ಸದಸ್ಯರುಗಳೆಲ್ಲ, ವಿಶ್ವಾಸಿಗಳೆಲ್ಲರೂ ಕೂಡ ಸೇರಿಕೊಂಡು, ಆ ಸಹೋದರಿಯ ಹೆಸರು ಮೌನಮ್ಮ ಎಂಬುದಾಗಿ, ಆ ಸಹೋದರಿಗಾಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಾಗ ದೇವರು ಆತನ ಆಲಯದಲ್ಲಿಂದ ಆತನ ಮಕ್ಕಳ ಪ್ರಾರ್ಥನೆಗಳನ್ನು ಕೇಳಿಸಿಕೊಂಡು ಆತನು ಸದುತ್ತರವನ್ನು ಕೊಟ್ಟನು. ಒಬ್ಬ ಸಹೋದರಿ ಇಲ್ಲಿಗೆ ಬರುವಾಗ ಅವರಿಗೆ ಕ್ಯಾನ್ಸರ್ನ ಬಾಧಿತರಾಗಿ ಬಹಳ ಬಳಲಿ ಹೋದವರಾಗಿದ್ದರು. ಆತನ ಆಲಯದಲ್ಲಿ ಆತನನ್ನು ಕೂಗಿಕೊಂಡಾಗ ಆತನು ಅದರಿಂದ ಬಿಡುಗಡೆ ಕೊಡಲು ಶಕ್ತನಾಗಿದ್ದನು. ಕೆಲವರು ಸಾಲದ ಕೊರತೆಯಿಂದ, ಕೆಲವರು ಮಾನಸಿಕ ಒತ್ತಡಗಳಲ್ಲಿ ಸಿಲುಕಿಕೊಂಡವರಾಗಿ ಆಲಯದಲ್ಲಿ ಬರುವಾಗ ಅವರಿಗಾಗಿ ಸಭಿಕರೆಲ್ಲರೂ ಸೇರಿ ದೇವರ ಆಲಯದಲ್ಲಿ ದೇವರನ್ನು ಕೂಗಿಕೊಂಡಾಗ ದೇವರು ಸದುತ್ತರವನ್ನು ಕೊಟ್ಟಿದ್ದಾನೆ. ನೋಡುವಾಗ ಆತನ ಆಲಯದಲ್ಲಿ ಮಾಡುವ ಪ್ರಾರ್ಥನೆಯ ಪ್ರಾಧಾನ್ಯತೆ ಏನಂತ ಹೇಳಿದ್ರೆ, ಆತನ ಆಲಯದಲ್ಲಿ ಕೂಗಿಕೊಳ್ಳುವಾಗ ಆತನು, ನೀನು ನಮ್ಮ ಕೂಗನ್ನು ಕೇಳಿ ರಕ್ಷಿಸುವವನಾಗಿದ್ದಿ ಎಂದು ಇಸ್ರಾಯೇಲರು ಹೇಳುವ ಪ್ರಕಾರ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದಲ್ಲಿ ಕೂಡ ಕೂಗಿಕೊಂಡಾಗ ನಮ್ಮ ಕೂಗನ್ನು ಕೇಳಿ ನಮಗೆ ಬೇಕಾಗುವಂತ ಸಹಾಯಗಳನ್ನು ನಮ್ಮ ದೇವರು ಮಾಡಿಕೊಟ್ಟಿದ್ದಾನೆ. ಹೀಗಿರುವಾಗ ಯೋಷಾಫಾಟನ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಬಹಳ ಭಯವಾಗಿದೆ. ಈ ಭಯದ ನಿಮಿತ್ತ ಅಲ್ಲಕಲ್ಲೋಲವಾಗದೆ ಅವನು ತನ್ನ ಕರ್ತನನ್ನು ಹುಡುಕುವುದಕ್ಕೆ ತೀರ್ಮಾನಿಸಿ ಉಪವಾಸ ಪ್ರಾರ್ಥನೆ ಮಾಡುವುದಕ್ಕಾಗಿ ಯಹೂದ ಬಿಡಿ ಡಂಗೂರ ಬಾರಿಸಿ ದೇವಾಲಯದ ಒಳಗೆ ಸೇರಿ ಅವರು ದೇವರನ್ನು ಹೊಗಳುತ್ತಾ ಇದ್ದಾರೆ. ಹೊಗಳಿ ಆರಾಧಿಸಿ ಆತನ ಮಹಿಮೆಪಡಿಸಿ ಆತನ ಸರ್ವಶಕ್ತತೆಯನ್ನು ಜ್ಞಾಪಕ ಮಾಡಿಕೊಂಡವರಾಗಿ, ಈಗ ನಮ್ಮ ಮುಂದೆ ಏನೇ ಸಮಸ್ಯೆಗಳು ಬಂದಿರುವಾಗಲೂ ನಿಮ್ಮ ಆಲಯದಲ್ಲಿ ನಾವು ಕೂಗ್ಕೊಂಡಾಗ ನಮ್ಮ ಕೂಗನ್ನು ಕೇಳಿಸಿಕೊಂಡು ನಮ್ಮನ್ನು ರಕ್ಷಿಸಿದ ದೇವರು ನೀನಾಗಿದ್ದೀ ಎಂಬುದಾಗಿ ಆತನು ಮಾಡಿದ ಮೊದಲೇ ಮಾಡಿದಂತಹ ಉಪಕಾರಗಳನ್ನು ಹೇಳುವವರಾಗಿದ್ದಾರೆ. ಈಗ 20ನೇ ಅಧ್ಯಾಯದ 20ನೇ ವಚನದ ಕಡೆಗೆ ನಾವು ಹೋಗೋಣ ಪ್ರಿಯರೇ. ಅಲ್ಲಿಂದ ದಯವಿಟ್ಟು ಕ್ಷಮಿಸಿ. ಇವರು ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾ ಮೊದಲಿಗೆ ದೇವರನ್ನು ಹೊಗಳಿದ್ದಾರೆ, ಎರಡನೇದಾಗಿ ತಮ್ಮ ಮುಂದೆ ಬಂದ ಸಮಸ್ಯೆ ಏನೇ ಆಗಿದ್ದರೂ ಅವುಗಳೆಲ್ಲ ಪರಿಹರಿಸಿದಿ ಎಂಬುದಾಗಿ ಹೇಳಿಕೊಂಡಿದ್ದಾರೆ. ತಿರುಗಿ ದೇವರನ್ನು ಹೊಗಳಿ ಪ್ರಾರ್ಥನೆ ಮಾಡುತ್ತಲಿರುವಾಗ 15ನೇ ವಚನದಲ್ಲಿ, ಅಂದ್ರೆ 14ನೇ ವಚನದಲ್ಲಿ ದೇವರ ಸ್ವರ ಇವರಿಗೆ ಪ್ರಕಟವಾಗ್ತಾ ಇದೆ.
14 ಮತ್ತು 15ನೇ ವಚನ ನಿಮಗಾಗಿ ಓದ್ತೇನೆ. ಆಗ ಸಭೆಯ ಮಧ್ಯದಲ್ಲಿ ಆಸಾಫನ ಮಕ್ಕಳಲ್ಲಿ ಒಬ್ಬನಾದಂಥ ಲೇವಿಯನಾದಂಥ ಮತ್ತನ್ಯನ ಮಗನಾದ ಯಗೀಯೇಲನ ಮಗನಾದ ಬೆನಾಯನ ಮಗನಾದ ಜಕರೀಯನ ಮಗನಾದ ಯಹಜಿಯೇಲನ ಮೇಲೆ ಕರ್ತನ ಆತ್ಮನು ಬಂದನು. ಯಹಜಿಯೇಲನ ಮೇಲೆ ಕರ್ತನ ಆತ್ಮನು ಇಳಿದು ಬರುತ್ತಾನೆ. ಯಾವಾಗ? ಕರ್ತನನ್ನು ಹುಡುಕುವುದಕ್ಕೆ ತೀರ್ಮಾನಿಸಿ ಯಹೂದದವರೆಲ್ಲರೂ ಉಪವಾಸ ಪ್ರಾರ್ಥನೆ ಮಾಡುತ್ತಾ ಯಹೂದದ ಒಂದು ಗುಂಪು ಜನ ಆತನ ಆಲಯದಲ್ಲಿ ಸೇರಿಕೊಂಡು ಆತನನ್ನು ಮಹಿಮೆಪಡಿಸಿ ಆತನ ಮಹತ್ವಗಳನ್ನು ನೆನೆಸಿ ಆತನನ್ನು ಆರಾಧಿಸಿ ಆತನು ಈ ಮೊದಲೇ ಮಾಡಿದಂತಹ ಎಲ್ಲಾ ಮಹತ್ವಗಳನ್ನು ಆತನ ಮುಂದೆ ವರ್ಣಿಸಿ ಆತನನ್ನು ಸ್ತುತಿಸುತ್ತಲಿರುವಾಗ ಇಲ್ಲಿ ವಾಕ್ಯ ಹೇಳುತ್ತದೆ, ಯಹಜಿಯೇಲನ ಮೇಲೆ ಕರ್ತನ ಆತ್ಮನು ಇಳಿದು ಬಂದನು. 15ನೇ ವಚನ, ಆಗ ಅವನು ಯಹೂದದ ಸಮಸ್ತರೇ, ಅಂದ್ರೆ ಯಹಜಿಯೇಲನು ಈಗ ಮಾತನಾಡ್ತಾ ಇದ್ದಾನೆ ಪವಿತ್ರಾತ್ಮ ಭರಿತನಾಗಿ, ಯಹೂದದ ಸಮಸ್ತರೇ, ಇಸ್ರಾಯೇಲಿನ ನಿವಾಸಿಗಳೇ, ಅರಸನಾದ ಯೆಹೋಷಾಫಾಟನೇ ಕೇಳಿರಿ, ಕರ್ತನು ನಿಮಗೆ ಹೀಗೆ ಹೇಳುತ್ತಾನೆ, ಈ ಮಹಾ ಗುಂಪಿನ ನಿಮಿತ್ತ ನೀವು ಭಯಪಡಬೇಡಿರಿ. ಅವರು ಮಾಡಿದ ಪ್ರಾರ್ಥನೆಗೆ ಸದುತ್ತರ ಸಿಗ್ತಾ ಇದೆ ನೋಡ್ರಿ. ಕರ್ತನ ಆತ್ಮನ ಪ್ರೇರಿತನಾಗಿ ಒಬ್ಬ ವ್ಯಕ್ತಿಯು ಕರ್ತನ ಮಾತುಗಳನ್ನು ಮಾತನಾಡ್ತಾನೆ. ಕರ್ತನು ಏನು ಹೇಳುತ್ತಲಿದ್ದಾನೋ ಅದನ್ನು ಕರ್ತನ ಆತ್ಮನ ಮೂಲಕವಾಗಿ ಒಬ್ಬ ವ್ಯಕ್ತಿಯು ಮಾತನಾಡುತ್ತಲಿದ್ದಾನೆ. ಈ ಮಹಾ ಗುಂಪಿನ ನಿಮಿತ್ತ ನೀವು ಭಯಪಡಬೇಡಿರಿ. ಅವರು ಮಹಾ ಗುಂಪು, ಅವರು ದೊಡ್ಡ ಗುಂಪು, ಮಹಾ ಸೈನ್ಯ. ಅದನ್ನು ನೋಡಿ ನೀವು ಭಯಪಡಬೇಡಿರಿ, ಹೆದರಬೇಡಿರಿ. ಯಾಕೆಂದರೆ ಯುದ್ಧವು ನಿಮ್ಮದಲ್ಲ, ದೇವರದೇ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನೇ ನಂಬಿ ದೇವರ ಆಲಯದಲ್ಲಿ ಕೂಗಿಕೊಳ್ಳುವ ದೇವರ ಜನಗಳ ಮುಂದೆ ಯಾವುದೇ ಯುದ್ಧಗಳು ಬರುವುದಾದರೂ, ಯಾವ ಮಹಾಸೈನ್ಯಗಳು ಬರುವುದಾದರೂ, ಇವತ್ತು ದೇವರ ಮಕ್ಕಳಾಗಿರುವ ನಾವು ನಮ್ಮ ಮುಂದೆ ಆರ್ಥಿಕ ಬಿಕ್ಕಟ್ಟು ಎಂಬ ಸೈನ್ಯ, ಕೊರೋನಾ ಎಂಬ ಸೈನ್ಯ, ಘೋರ ಕಾಯಿಲೆಗಳೆಂಬ ಸೈನ್ಯ, ಸಾಲಗಳೆಂಬ ಸೈನ್ಯ, ಕುಟುಂಬದಲ್ಲಿ ಮಾನಸಿಕ ಒತ್ತಡಗಳು, ಶರೀರದಲ್ಲಿ ಕಾಯಿಲೆಗಳ ಒತ್ತಡಗಳು ಏನೇ ಬರುವುದಾದರೂ ಈ ಎಲ್ಲಾ ವಿಷಯಗಳು ನಮ್ಮನ್ನು ಭಯಪಡಿಸುವಂತದ್ದಾಗಿ ಬರ್ತದೆ. ಆದರೆ ದೇವರು ಹೇಳುತ್ತಲಿದ್ದಾನೆ, ಆ ಮಹಾ ಸೈನ್ಯಕ್ಕೆ ನೀವು ಭಯಪಡಬೇಡಿರಿ, ಹೆದರಬೇಡಿರಿ. ಯಾಕೆಂದರೆ ಯುದ್ಧವು ನಿಮ್ಮದಲ್ಲ, ದೇವರದೇ. ನಮಗೆ ಈ ಲೋಕದಲ್ಲಿ ಹೋರಾಟ ಇದೆ ಪ್ರಿಯರೇ, ಕಷ್ಟಗಳಿವೆ, ಇಲ್ಲ ಅಂತಿಲ್ರಿ. ಆದರೆ ಅದು ಹಳೆ ಒಡಂಬಡಿಕೆಯ ಕಾಲ. ಪವಿತ್ರಾತ್ಮನು ಇಳಿದು ಬರುತ್ತಿದ್ದನು, ಮತ್ತೆ ಪವಿತ್ರಾತ್ಮನು ಆ ವ್ಯಕ್ತಿಯಿಂದ ಹೊರಗೆ ಹೋಗ್ಬಿಡ್ತಿದ್ದನು. ಆದ್ರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಕುರಿತು ಮಾತನಾಡುವಾಗ, ನಾನು ಹೋಗಿ ಒಬ್ಬ ಆಧರಿಕನನ್ನು ಕಳಿಸಿಕೊಡುತ್ತೇನೆ, ಆತನು ನಿಮ್ಮಲ್ಲಿಗೆ ಬರುವಾಗ ನೀವು ಬಲ ಹೊಂದಿಕೊಳ್ಳುವಿರಿ, ನೀವು ಎಲ್ಲಾ ಕಡೆಗೆ ಸಾಕ್ಷಿಗಳಾಗಿರುವಿರಿ, ಆತನು ಸದಾಕಾಲವು ನಿಮ್ಮೊಂದಿಗೆ ಇರುವನು, ಆತನು ನಿಮ್ಮ ಒಳಗೆ ಇದ್ದುಕೊಂಡು ನಿಮಗೆ ಸತ್ಯದ ಕುರಿತು, ಕರುಣೆಯ ಕುರಿತು, ನ್ಯಾಯ ತೀರ್ಪಿನ ಕುರಿತು, ಪಾಪದ ಕುರಿತು ನಿಮ್ಮನ್ನು ಎಚ್ಚರಿಸ್ತಾ ಇರುವನು, ನಿಮಗೆ ಬೋಧಿಸಿಕೊಡುವನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು. ಹೀಗಿರುವಲ್ಲಿ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಪವಿತ್ರಾತ್ಮನು ತನ್ನ ಪ್ರಸನ್ನತೆಯಿಂದ ಒಬ್ಬ ವ್ಯಕ್ತಿಯ ಮೇಲೆ ಇಳಿದು ಬಂದದಾದರೆ ಆತನು ಆ ವ್ಯಕ್ತಿಯ ಒಳಗೇನೆ ವಾಸ ಮಾಡುತ್ತಲಿರುತ್ತಾನೆ. ಅದನ್ನೇ ನಾವು ಓದಿಕೊಳ್ತೇವೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಂದ್ರೆ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯದ 15, 16ನೇ ವಚನದಲ್ಲಿ ಓದಿಕೊಳ್ತೇವೆ, ನೀವು ದೇವರ ಆಲಯವಾಗಿದ್ದೀರೆಂದು
ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದೋ? ಒಬ್ಬನು ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸಿ ಹಾಕುವನು ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ಓದ್ಕೊಳ್ತೇವೆ. ನಾವು ದೇವರ ಆಲಯವಾಗಿದ್ದೇವೆ. ಹೇಗೆ? ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾ ಇರುತ್ತಾನೆ. ಹೀಗಿರುವಲ್ಲಿ ನಾವು ದೇವರ ಆಲಯಗಳಾಗಿರುವುದರಿಂದ ನಮ್ಮ ವಿರುದ್ಧವಾಗಿ ಯಾವುದೇ ರೀತಿಯಾದ ಹೋರಾಟಗಳು, ಯುದ್ಧಗಳು, ಕದನಗಳು, ಕಾದಾಟಗಳು, ವಂಚನೆಗಳು, ಒಳಸಂಚುಗಳು, ಮಾಡ್ಯಗಳು, ಮಂತ್ರಗಳು, ಮಡಿಕೆಗಳು, ಕುಡಿಕೆಗಳು ಬರುವುದಾದರೂ ಅದರ ಜೊತೆಗೆ ಅದರ ಜೊತೆಗೆ ಜಗಳ ಮಾಡೋ ಕೆಲಸ ನಮ್ಮದಲ್ಲ, ಯುದ್ಧ ನಮ್ಮದಲ್ಲ. ನಮ್ಮ ಒಳಗೆ ವಾಸ ಮಾಡುತ್ತಿರುವ ಸರ್ವಶಕ್ತನಾದ ದೇವರದು ಯುದ್ಧವಾಗಿರುತ್ತದೆ. ನಮ್ಮ ಕೆಲಸವೇನು? ನಾವು ಯಾವ ಸಮಸ್ಯೆಗಳು ಬರುವಾಗ ಯಾವ ಮನುಷ್ಯರನ್ನು ಹುಡುಕದೆ, ಯಾವ ಲೌಕಿಕ ಸಹಾಯವನ್ನು ಹುಡುಕದೆ, ನಮ್ಮನ್ನು ಸೃಷ್ಟಿ ಮಾಡಿದ ನಮ್ಮ ರಕ್ಷಕನಾಗಿರುವ, ನಮ್ಮ ಒಳ್ಳೆಯ ತಂದೆಯೂ ದೇವರೂ ಆಗಿರುವ ಕರ್ತನನ್ನು ಹುಡುಕುವುದಕ್ಕೆ ತೀರ್ಮಾನಿಸಿಕೊಳ್ಳಬೇಕು. ಮೊದಲನೇದಾಗಿ ಕರ್ತನನ್ನು ಹುಡುಕುವುದಕ್ಕೆ ತೀರ್ಮಾನಿಸಿಕೊಳ್ಳಬೇಕು. ಎರಡನೇದಾಗಿ ಉಪವಾಸ ಪ್ರಾರ್ಥನೆ ಮಾಡುವುದಕ್ಕೆ ಮುಂದಾಗಬೇಕು. ಉಪವಾಸ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆಯಲ್ಲಿ ವಿಧಾನ ಹೇಗಿರ್ತದೆ ನೋಡ್ರಿ. ದೇವರನ್ನು ಮೊದಲಿಗೆ ಹೊಗಳಿ ಮಹಿಮೆ ಪಡಿಸಿ, ನಂತರದಲ್ಲಿ ಈ ಮೊದಲೇ ದೇವರು ನಮ್ಮ ಜೀವನಗಳಲ್ಲಿ ಇಂತಹ ಪರಿಸ್ಥಿತಿಗಳು, ಘೋರ ಪರಿಸ್ಥಿತಿಗಳು, ಸಮಸ್ಯೆಗಳು ಬಂದಾಗ ಯಾವ ರೀತಿಯಲ್ಲಿ ನಮ್ಮನ್ನು ತಪ್ಪಿಸಿದನೋ ಅವುಗಳನ್ನು ಮಾತನಾಡಿ, ಅವುಗಳನ್ನು ವಿವರಿಸಿ, ನಾವು ಅವತ್ತು ಹಾಗಿದ್ದ ನಿಮ್ಮ ಸರ್ವಶಕ್ತತೆಯಿಂದ ನಮಗೆ ಹೀಗೆಲ್ಲ ಮಾಡಿದೆಯಲ್ಲ ಎಂದು ವಿವರಿಸಿ, ತಿರುಗಿ ಈಗ ಕೂಡ ನಮ್ಮ ಮುಂದೆ ಸಮಸ್ಯೆ ಇದೆ, ನೀನೇ ಬಗೆಹರಿಸು ಕರ್ತನೆ ಎಂದು ಪ್ರಾರ್ಥನೆ ಮಾಡುವಾಗ ದೇವರ ಸ್ವರ ಹೇಗಿದೆ? ಹೆದರಬೇಡಿರಿ, ಅಂದ್ರೆ ಭಯಪಡಬೇಡಿರಿ, ಹೆದರಬೇಡಿರಿ, ಯಾಕೆಂದರೆ ಯುದ್ಧವು ನಿಮ್ಮದಲ್ಲ, ದೇವರದ್ದೇ ಎಂಬುದಾಗಿ ದೇವರು ಮಾತನಾಡ್ತಾರೆ. ದೇವರು ನಮಗಾಗಿ ಯುದ್ಧ ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಕೊರೋನಾಗಾಗಿ ನಾವು ಬಹಳ ಹೋರಾಟ, ಅದರ ಜೊತೆಗೆ ಕದನ ಮಾಡುವ ಹಾಗಿಲ್ಲ. ಕೊರೋನಾ ಎಂಥ ಮನುಷ್ಯನಾಗಿದ್ರು, ಎಷ್ಟು ಬಲಶಾಲಿಯಾಗಿದ್ದರು, ಎಷ್ಟು ಹಣ ಇಟ್ಕೊಂಡಿದ್ರು, ಬಲ, ಹಣ, ಜನಬಲ ಇವುಗಳೆಲ್ಲ ಅದಕ್ಕೆ ಕೆಲಸಕ್ಕೆ ಬರೋದಿಲ್ಲ. ಅದು ಬಂದ್ರೆ ಅದು ಮನುಷ್ಯನನ್ನು ತಿಂತದೆ ಬಿಟ್ರೆ ಮನುಷ್ಯನು ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಇಂತಹ ಸಮಸ್ಯೆಗಳು ಬರುವ ವೇಳೆಯಲ್ಲಿ ನಮಗೆ ಯಾರು ಸಹಾಯಕರು? ನಮಗಾಗಿ ಯುದ್ಧ ಮಾಡುವ ದೇವರು ನಮ್ಮ ಸಂಗಡ ಇದ್ದಾರೆ. ಇದೇ ಈ ವಾಕ್ಯಗಳನ್ನಾಗಲಿ ಅಥವಾ ಈ ರೀತಿಯ ಸಂದೇಶವನ್ನಾಗಲಿ ಇದೇ ಮೊದಲನೇ ಬಾರಿಗೆ ಕೇಳಿಸಿಕೊಳ್ಳುವವರು ಯಾರಾದರೂ ಇರುವುದಾದರೆ ದಯವಿಟ್ಟು ನಿಮ್ಮನ್ನು ಕೇಳಿಕೊಳ್ತೇನೆ, ಮತಾಂತರವಲ್ಲ, ಮಾನಸಾಂತರ ಪಡಬೇಕಾಗಿ ನಿಮ್ಮ ಪಾಪಗಳನ್ನು, ನಿಮ್ಮ ಅವಿಧೇಯತೆಯ ನಡತೆಗಳನ್ನು, ಮೂಢನಂಬಿಕೆಗಳನ್ನು ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವುದಾದರೆ, ನಿಮಗಾಗಿಯೂ ನನಗಾಗಿಯೂ ಕಲ್ವರಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಯೇಸು ಕ್ರಿಸ್ತನು ಪಾಪದ ಬಂಧನಗಳಿಂದ, ಶಾಪದ ಬಂಧನಗಳಿಂದ ಬಿಡಿಸಿ ರಕ್ಷಿಸುತ್ತಾನೆ. ಮಾತ್ರವಲ್ಲದೆ ಈ ಯೆಹೋಷಾಫಾಟನ ಜೀವನದಲ್ಲಿ, ಅವನ ಆಳ್ವಿಕೆಯ ಕಾಲದಲ್ಲಿ ಬಂದಂತಹ ದೊಡ್ಡ, ಅಂದ್ರೆ ಮಹಾ ಜನಸಮೂಹವು, ಮಹಾ ಸೈನ್ಯವು ಇವನಿಗೆ ಯಾವ ಕೇಡು ಮಾಡದ ರೀತಿಯಲ್ಲಿ ದೇವರು ಮಾತನಾಡಿದ ಹಾಗೆ ನಿಮಗೂ ನನಗೂ ಕೂಡ ಆದರಣೆಯನ್ನು ಕೊಡುವಾತನಾಗಿದ್ದಾನೆ. ಮುಂದಕ್ಕೆ ಹೋಗೋಣ್ರಿ. 20ನೇ ಅಧ್ಯಾಯ, ಇದೇ 20ನೇ ಅಧ್ಯಾಯದ 20ನೇ ವಚನದ ಕಡೆಗೆ ಹೋಗೋಣ. ದೇವರ ಸ್ವರ ಕೇಳಿಸಿಕೊಂಡಾಗಿದೆ. ಈಗ 20ನೇ ವಚನದ ಕಡೆಗೆ ಹೋಗೋಣ. ಅವರು ಉದಯದಲ್ಲಿ ಎದ್ದು ತೆಕೋವದ ಅರಣ್ಯಕ್ಕೆ ಹೊರಟರು. ಅವರು ಹೊರಟು ಹೋಗುತ್ತಿರುವಾಗ ಯೆಹೋಷಾಫಾಟನು ನಿಂತುಕೊಂಡು, ಓ ಯೆಹೂದದವರೇ, ಯೆರೂಸಲೇಮಿನ ನಿವಾಸಿಗಳೇ, ನನ್ನ ಮಾತನ್ನು ಕೇಳಿರಿ. ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳಿರಿ, ಸ್ಥಿರವಾಗಿರ್ರಿ,
ಆತನ ಪ್ರವಾದಿಗಳನ್ನು ನಂಬಿಕೊಳ್ಳಿರಿ, ಆಗ ಜಯ ಹೊಂದುವಿರಿ ಅಂದನು. ಈಗ ಯೆಹೋಷಾಫಾಟನು ಸೈನ್ಯವನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ. ಏನೆಂದು ಪ್ರೋತ್ಸಾಹಿಸ್ತಾನೆ? ನೀವು ಸಿದ್ಧವಾಗಿ ಯುದ್ಧ ಮಾಡುವುದಕ್ಕೆ ಸಿದ್ಧರಾಗ್ರಿ, ನಿಮ್ಮ ಬರ್ಜಿಗಳನ್ನು ಚೂಪು ಮಾಡಿಕೊಳ್ಳಿರಿ, ನಿಮ್ಮ ಖಡ್ಗಗಳನ್ನು ಹರಿತ ಮಾಡಿಕೊಳ್ಳಿರಿ, ಹೀಗೆಂದು ಪ್ರೋತ್ಸಾಹಿಸ್ತಿಲ್ಲ. ಅವನ ಪ್ರೋತ್ಸಾಹ ಹೇಗಿದೆ ನೋಡಿ. ಓ ಯಹೂದದವರೇ, ಯೆರೂಸಲೇಮಿನ ನಿವಾಸಿಗಳೇ, ನನ್ನ ಮಾತನ್ನು ಕೇಳಿರಿ, ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳಿರಿ. ಯಾಕೆಂದ್ರೆ ದೇವರ ಆಲಯದಲ್ಲಿ ದೇವರ ಪ್ರವಾದಿಯೊಬ್ಬನು ಮಾತನಾಡಿದ್ದಾನೆ. ಮಾತನಾಡಿ ದೇವರ ಮಾತುಗಳನ್ನು ಪ್ರಕಟಪಡಿಸಿದ್ದಾನೆ. ಹೀಗಿರುವಲ್ಲಿ ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳ್ರಿ, ಬೇರೆ ಯಾವುದು ನಂಬ್ಕೋಬೇಡ್ರಿ. ನಿಮ್ಮ ಹತ್ರ ಬರ್ಜಿಗಳಿವೆ, ಖೇಡ್ಯಗಳಿವೆ, ಗುರಾಣಿಗಳಿವೆ, ಖಡ್ಗಗಳಿವೆ, ತಲೆಗೆ ಬೇಕಾದ ತಲೆಯ ಸಂರಕ್ಷಣೆಯ ಕಿರೀಟವಿದೆ, ಎದೆ ಕವಚ ಇದೆ, ಕೈ ಕವಚ ಇದೆ, ಪಾದರಕ್ಷೆ ಇದೆ, ತೋಳಲ್ಲಿ ಬಲ ಇದೆ, ಅದನ್ನು ನಂಬ್ಕೋಬೇಡ್ರಿ. ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳಿರಿ, ಸ್ಥಿರವಾಗಿರ್ರಿ. ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ. ಕೆಲವರ ಜೀವನದಲ್ಲಿ ನಂಬಿಕೆ ಇರ್ತದೆ, ಹತ್ತಿರ ಒಂದು ಸಮಸ್ಯೆ ಬಂದಾಗ ಸ್ಥಿರವಾಗಿ ಇರುವುದಕ್ಕೆ ಬಿಟ್ಟು ಬಿಡ್ತಾರೆ. ಅಯ್ಯೋ ಎಷ್ಟು ಹತ್ರ ಬಂದ್ಬಿಡ್ತು, ದೇವರು ನಮಗೆ ಸಹಾಯ ಮಾಡಿಲ್ಲ, ಹಂಗಾಗಿ ಓಡೋಗ್ಬಿಡೋಣ. ಅಯ್ಯೋ ದೇವರು ನಮಗೆ ಸಹಾಯ ಮಾಡಿಲ್ಲ ಅಂತ ತಮ್ಮ ನಂಬಿಕೆಯನ್ನು ಬಿಟ್ಟು ಬಿಡುವವರಾಗಿರ್ತಾರೆ. ದೇವರು ನಮಗೆ ಮಾಡೋದಿಲ್ವೇನೋ ಸಂದೇಹ ಪಡುವವರಾಗಿರುತ್ತಾರೆ. ಇಲ್ಲಿ ಇವರು ಯುದ್ಧ ಭಟರುಗಳು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ, ಆದ್ರೆ ನೀವು ಯುದ್ಧ ಮಾಡುವುದಕ್ಕೆ ಸಿದ್ಧರಾಗ್ರಿ ಅಂತ ಹೇಳುತ್ತಿಲ್ಲ. ಯೆಹೋಷಾಫಾಟನು ಅವನು ಹೇಳ್ತಿದ್ದಾನೆ, ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳ್ರಿ, ಆ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ, ಸಂದೇಹ ಪಡಬೇಡ್ರಿ, ಭಯ ಪಡಬೇಡ್ರಿ, ಸ್ಥಿರವಾಗಿರ್ರಿ. ಆತನ ಪ್ರವಾದಿಗಳನ್ನು ನಂಬಿಕೊಳ್ಳ್ರಿ. ಆತನ ಪ್ರವಾದಿಯೊಬ್ಬನು ಮಾತನಾಡಿದ್ದಾನೆ. ಈಗ ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾವು ನಮ್ಮ ದೇವರಾದ ಕರ್ತನನ್ನು ನಂಬಿಕೊಂಡಿರಬೇಕು. ಸಮಸ್ಯೆಗಳು ಬರುವಾಗ ಆ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು. ಪ್ರವಾದಿಗಳನ್ನು ನಂಬಿಕೊಂಡಿರಬಾರದು, ಪ್ರವಾದನೆಯನ್ನು ನಂಬಿಕೊಂಡಿರಬೇಕು. ಆವತ್ತು ಪ್ರವಾದಿಗಳನ್ನು ನಂಬಬೇಕಾಗಿತ್ತು, ಆದರೆ ಇವತ್ತಿಗೆ ಪ್ರವಾದನೆಗಳನ್ನು ನಂಬಿಕೊಂಡಿರಬೇಕಾಗಿದೆ. ಯಾಕೆಂದ್ರೆ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಎಲ್ಲಾ ವಿಷಯಗಳನ್ನು ದೇವರಾತ್ಮನು ತನ್ನ ಪ್ರೇರೇಪಣೆಯಿಂದ 40 ಜನಗಳಿಗೆ ಪ್ರಕಟಪಡಿಸಿ ಈ ಪವಿತ್ರ ಬೈಬಲ್ ಎಂಬ ಪುಸ್ತಕವು ಪರಿಪೂರ್ಣವಾಗಿ ಬರೆಯಿಸಿ ಮುಕ್ತಾಯಗೊಂಡಿದೆ. ಅಂತ್ಯದವರೆಗೆ ಏನೇನು ಸಂಭವಿಸುವವು ಎಂಬುದರ ಕುರಿತು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಹೀಗಿರುವಾಗ ಪ್ರವಾದಿಗಳನ್ನು ನಂಬುವ ಕಾಲ ಇದಲ್ಲ, ಪ್ರವಾದನೆಗಳನ್ನು ನಂಬುವ ಕಾಲವಿದು. ಆವತ್ತಿಗೆ ಏನಿತ್ತಂದ್ರೆ ಅವರಿಗೆ ಸಿಕ್ಕಿದ್ದು ಏನಿತ್ತಂದ್ರೆ ನ್ಯಾಯ ಪ್ರಮಾಣದ ಪುಸ್ತಕಗಳಿತ್ತು, ಬೇರೆ ಯಾವುದಿರಲಿಲ್ಲ. ಹೀಗಿರುವಲ್ಲಿ ಅವರು ಪ್ರವಾದಿಗಳನ್ನು ನಂಬಬೇಕಾಗಿತ್ತು. ಯಾಕೆಂದ್ರೆ ಇನ್ನು ಮುಂದೆಯೂ ಪ್ರವಾದನೆ ಕಾರ್ಯಗಳು ದೇವರು ತನ್ನ ಚಿತ್ತವನ್ನು ತನ್ನ ಜನಗಳ ಮೂಲಕ ತಿಳಿಸುವವರಾಗಿದ್ರು. ಬೈಬಲ್ ಎಂಬ ಪುಸ್ತಕವು ಅಥವಾ ದೇವರ ಯೋಜನೆಯು ಪೂರ್ಣವಾಗಿ ಬರೆಯಿಸಿ ಮುಕ್ತಾಯವಾಗಿರಲಿಲ್ಲ. ಆ ಕಾಲದಲ್ಲಿ ಪ್ರವಾದಿಗಳನ್ನು ನಂಬಿಕೊಂಡಿರಬೇಕಾಗಿತ್ತು. ಮತ್ತೆ ದೇವರ ಪ್ರವಾದಿಗಳು ಭಯದಿಂದ ಭಕ್ತಿಯಿಂದ ಸತ್ಯವನ್ನು ನುಡಿತಿದ್ರು. ಅಲ್ಲಿ ನಾವು ಓದಿಕೊಂಡಿವಲ್ಲ 20ನೇ ಅಧ್ಯಾಯದಲ್ಲಿ ಈ 14ನೇ ವಚನದಲ್ಲಿ, ಯಹಜಿಯೇಲನ ಮೇಲೆ ಕರ್ತನ ಆತ್ಮನು ಬಂದನು, ಆಗ ಯಹಜಿಯೇಲನು ಕರ್ತನ ಆತ್ಮನು ತನಗೆ ಏನನ್ನು ತಿಳಿಸಿದ್ದಾನೋ ಅದನ್ನು ತಿಳಿಸಿದನು. ಇವತ್ತು ಅನೇಕ ಪ್ರವಾದಿಗಳಿದ್ದಾರೆ, ಅನೇಕ ವಿಧವಾದ ಪ್ರವಾದನೆಗಳನ್ನು ಹೇಳುತ್ತಾರೆ. ಹಾಗಾಗಿ ಯಾವ ಪ್ರವಾದನೆ ನಂಬೋದು, ಯಾವ ಪ್ರವಾದನೆಯನ್ನು ಬಿಡೋದು, ಯಾವ ಪ್ರವಾದಿಯನ್ನು ನಂಬೋದು, ಯಾವ ಪ್ರವಾದಿಯನ್ನು ಬಿಡೋದು ಅಂತ ಗೊತ್ತಾಗ್ತಿಲ್ಲ. ಹೀಗಿರುವಲ್ಲಿ ಯಾವ ಪ್ರವಾದಿಗಳನ್ನು ನಂಬೋದು, ಯಾವ ಪ್ರವಾದನೆಗಳನ್ನು ನಂಬೋದಕ್ಕಿಂತ ಯಾವ ಪ್ರವಾದಿಗಳು ಪ್ರವಾದಿಸುವ ಪ್ರವಾದನೆಗಳನ್ನು ನಂಬೋದಕ್ಕಿಂತ ದೇವರ ವಾಕ್ಯವೆಂಬ ಪ್ರವಾದನೆಯನ್ನು ನಂಬಿಕೊಂಡು ಜೀವಿಸೋದು ಸಾಕಾಗಿರ್ತದೆ.
ಇವತ್ತು ಬಹಳಷ್ಟು ಜನಗಳು ಅಂದ್ರೆ ನಾವು ಅನೇಕ ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚುವಾಗ ಹೇಳಿರ್ತೇವೆ, ಯೆರೆಮೀಯನ ಕಾಲದಲ್ಲಿ ಬಹಳಷ್ಟು ಪ್ರವಾದಿಗಳು ಅರಸನಿಗೆ ಪರವಹಿಸಿ ಮಾತನಾಡ್ತಿದ್ರು. ಒಬ್ಬ ಪ್ರವಾದಿ, ಯೆರೆಮೀಯ ಎಂಬ ಒಬ್ಬ ಪ್ರವಾದಿ ಅರಸನಿಗೆ ವಿರುದ್ಧವಾಗಿ ಮಾತನಾಡೋದಕ್ಕೆ ಪ್ರೇರೇಪಿಸಲ್ಪಟ್ಟವನಾಗಿದ್ದ. ದೇವರು ಹೇಳ್ತಾರ, ಅವನಿಗೆ ಅಪಜಯವಾಗ್ತದಂತ ಹೋಗಿ ಹೇಳುವ. ಯೆರೆಮೀಯ ಹೇಳ್ತಾನೆ, ಎಲ್ಲರೂ ಅವನಿಗೆ ಜಯವಾಗ್ತದ ಅಂತ ಹೇಳ್ತಿದ್ದಾರ, ನಾನೊಬ್ಬ ಹೋಗಿ ಹೆಂಗೆ ಅಪಜಯವಾಗ್ತದಂತ ಹೇಳಿ? ನಾನು ಹೇಳದೇ ಇರುವುದನ್ನು ನಾನು ಹೇಳಿದೆ ಎಂದು ಈ ಜನಗಳು ಹೇಳುತ್ತಾ ಇದ್ದಾರೆ ಎಂದು ದೇವರು ಯೆರೆಮೀಯನ ಬಳಿಯಲ್ಲಿ ಹೇಳುವಾತನಾಗಿದ್ದ. ನೋಡುವಾಗ ಅನೇಕ ಪ್ರವಾದಿಗಳೆಂದು ಹೇಳಿಕೊಳ್ಳುವವರು ದೇವರು ಹೇಳದೇ ಇರೋದನ್ನೆಲ್ಲ ತಾವು ದೇವರು ಹೇಳಿದ್ದಾನಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸರಿ, ಯಾವುದನ್ನು ನಾವು ನಂಬಿಕೊಂಡು ಮೋಸ ಹೋಗೋದಕ್ಕಿಂತ, ಯಾರೋ ಪ್ರವಾದಿಯನ್ನು ನಂಬಿಕೊಂಡು ನಾವು ಮೋಸ ಹೋಗೋದಕ್ಕಿಂತ ಪೂರ್ತೀಕರಿಸಲ್ಪಟ್ಟಿರುವ, ಪೂರ್ಣವಾಗಿ ಬರೆದು ಮುಗಿಸಿರುವಂತಹ ಪುಸ್ತಕವಾಗಿರುವಂತಹ ಪವಿತ್ರ ಬೈಬಲ್ ಎಂಬ ಪ್ರವಾದನೆಯ ಪುಸ್ತಕವನ್ನು ನಾವು ನಂಬಿಕೊಂಡಿರೋದು ನಮಗೆ ಉತ್ತಮ. ಈಗ ಯೋಷಾಫಾಟನು ಹೇಳುವಾಗ ಆ ಜನಗಳನ್ನು ಏನಂತ ಪ್ರೋತ್ಸಾಹಿಸ್ತಾನೆ? ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಂಡಿರ್ರಿ, ಅದರಲ್ಲಿ ಸ್ಥಿರವಾಗಿರ್ರಿ, ಪ್ರವಾದಿಗಳನ್ನು ನಂಬಿಕೊಳ್ಳಿರಿ, ಆಗ ಜಯ ಹೊಂದುವಿರಿ ಅಂದನು. ಹೊಸ ಒಡಂಬಡಿಕೆಯ ಕಾಲಕ್ಕೆ ನಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳಬೇಕು ನಾವು. ಅದರಲ್ಲಿ ಆ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರಬೇಕು. ಆ ದೇವರು ಬರೆಯಿಸಿಕೊಟ್ಟಿರುವ ದೇವರ ವಾಕ್ಯವಾಗಿರುವ ಪ್ರವಾದನೆಯನ್ನು ನಂಬಿಕೊಂಡಿರಬೇಕು. ಆಗ ನಮ್ಮ ಜೀವನದಲ್ಲಿ ನಮಗೆ ವಿರುದ್ಧವಾಗಿ ಎದ್ದೇಳುವಂತ ಎಲ್ಲಾ ಬಿರುಗಾಳಿಗಳು, ಎಂಥದೇ ಸಮಸ್ಯೆ ಇರಬಹುದು, ಅದರಿಂದ ನಾವು ಜಯವನ್ನು ಗಳಿಸಲು ಸಾಧ್ಯ. ಇದು ಹೊಸ ಒಡಂಬಡಿಕೆಯ ಕಾಲ, ಅದು ನ್ಯಾಯ ಪ್ರಮಾಣದ ಕಾಲ. ಅಲ್ಲಿ ನ್ಯಾಯ ಪ್ರಮಾಣದ ಪ್ರಕಾರ ಇಸ್ರಾಯೇಲ್ಯರೆಲ್ಲರೂ ದೇವರು ಹೇಳಿರುವಂತಹ ಅನೇಕ ನ್ಯಾಯ ಪ್ರಮಾಣಗಳನ್ನು ಅವರು ಕೈಗೊಳ್ಳಬೇಕಾಗಿತ್ತು. ನಾವು ಹೊಸ ಒಡಂಬಡಿಕೆಯ ಕಾಲದಲ್ಲಿ ನ್ಯಾಯ ಪ್ರಮಾಣಗಳಲ್ಲಿ ಹಲವು ವಿಧವಾದ, ಅಂದ್ರೆ 5 ವಿಧವಾದ ನ್ಯಾಯ ಪ್ರಮಾಣಗಳಿವೆ. ಅದರಲ್ಲಿ ಎಲ್ಲಾ ನ್ಯಾಯ ಪ್ರಮಾಣಗಳನ್ನು ನಾವು ಕೈಗೊಳ್ಳುವವರಲ್ಲ. ಕೆಲವು ನ್ಯಾಯ ಪ್ರಮಾಣಗಳನ್ನು ನಾವು ಇಂದಿಗೂ ಕೈಗೊಳ್ಳುವವರಾಗಿದ್ದೇವೆ. ಹೀಗಿರುವಲ್ಲಿ ಯಾಕೆ ನಾವು ಕೆಲವನ್ನು ಮಾತ್ರ ಕೈಕೊಳ್ತೇವೆ? ಎಲ್ಲಾ ನ್ಯಾಯ ಪ್ರಮಾಣಗಳು ದೇವರು ತಾನೇ ಕೊಟ್ಟಿದ್ದು ಹೌದು, ಆದ್ರೆ ಅದು ಇಸ್ರಾಯೇಲರಿಗೆ ಕೊಟ್ಟರು. ಅದರಲ್ಲಿ ನಾವು ಕೈಕೊಳ್ಳುತ್ತೇವೆ ಎಂದು ಹೇಳುವ ನ್ಯಾಯ ಪ್ರಮಾಣಗಳೇನಿವೆಯೋ ಅದು ಸಹಜವಾಗಿ ಎಲ್ಲಾ ಮಾನವ ಕೋಟಿಗೂ ಬೇಕಾಗಿರುವ ನ್ಯಾಯ ಪ್ರಮಾಣಗಳು, ನ್ಯಾಯವಾದ ಪ್ರಮಾಣಗಳು. ಹಂಗಾಗಿ ಅದನ್ನು ನಾವು ಕೂಡ ಕೈಕೊಳ್ಳುವವರಾಗಿರ್ತೇವೆ. ಹೀಗಿರುವಲ್ಲಿ ಅಂದು ಪ್ರವಾದಿಗಳನ್ನು ನಂಬಿಕೊಳ್ಳಬೇಕಾಗಿತ್ತು. ಇಂದಿಗೆ ಪ್ರವಾದನೆಗಳನ್ನು, ಅಂದ್ರೆ ಬರೆಯಲ್ಪಟ್ಟಿರುವ ದೇವರ ವಾಕ್ಯವೆಂಬ ಪ್ರವಾದನೆಯನ್ನು ನಂಬಿಕೊಂಡಿರೋದಾದ್ರೆ ನಾವು ಜಯ ಹೊಂದ್ಕೊಳ್ಳಿ. ಸರಿ, ಯೋಷಾಫಾಟನವರುಗಳನ್ನ ಪ್ರೋತ್ಸಾಹಿಸ್ತಾನ, ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳ್ರಿ, ಸ್ಥಿರವಾಗಿರ್ರಿ, ಪ್ರವಾದಿಗಳನ್ನು ನಂಬಿಕೊಳ್ಳ್ರಿ, ಆಗ ನೀವು ಜಯ ಹೊಂದುವಿರಿ. 3 ವಿಷಯಗಳನ್ನು ಹೇಳಿ ಅವನು ಆ ಸೈನ್ಯದವರನ್ನು ಪ್ರೋತ್ಸಾಹಿಸ್ತಾನೆ. ಮೊದಲಿಗೆ ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳ್ರಿ. ಎರಡನೇದಾಗಿ, ನೀವು ನಂಬಿರುವ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ. ಅರ್ಧಂಬರ್ಧ ಇರಬೇಡ್ರಿ, ಗಲಿಬಿಲಿಯಾಗಿರ್ಬೇಡ್ರಿ, ಸ್ಥಿರವಾಗಿರ್ರಿ. ಮೂರನೇದಾಗಿ, ಪ್ರವಾದನೆಯನ್ನು ನಂಬ್ರಿ. ಆಮೇಲೆ ನಮ್ಮ ದೇವರು ಈ ಕಾಲಮಾನದಲ್ಲಿ ನಿಮ್ಮನ್ನಾಗಲಿ ನನ್ನನ್ನಾಗಲಿ ಪ್ರೋತ್ಸಾಹಿಸುತ್ತಲಿದ್ದಾನೆ. ಯಾವುದರಲ್ಲಂದ್ರೆ, ನಿಮ್ಮ ದೇವರಾಗಿರುವ ಕರ್ತನು ನಾನೇ, ನನ್ನನ್ನು ನಂಬಿಕೊಳ್ಳ್ರಿ. ನೀವು ನಂಬಿರುವ ನಂಬಿಕೆಯಲ್ಲಿ ಸ್ಥಿರಚಿತ್ತರಾಗಿ ಸ್ಥಿರವಾಗಿರ್ರಿ. ನಾನು ಬರೆಯಿಸಿಕೊಟ್ಟಿರುವ ಪ್ರವಾದನೆಯ ಪುಸ್ತಕದಲ್ಲಿ ನಂಬಿಕೆ ಇಟ್ಕೊಂಡಿರ್ರಿ. ಆ ಪುಸ್ತಕದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅವುಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳ್ರಿ. ಅವುಗಳನ್ನು ಕೈಕೊಳ್ಳುವುದಕ್ಕೆ ಪ್ರಯಾಸ ಪಡ್ರಿ. ಆ ವಾಕ್ಯಗಳ ಮೇಲೆ ಆತುಕೊಂಡು ಮುಂದೆ ಸಾಗ್ರಿ ಎಂಬುದಾಗಿ ನಮ್ಮ ದೇವರಾದ ಕರ್ತನು ನಮ್ಮನಿಂದು ಪ್ರೋತ್ಸಾಹಿಸುತ್ತಲಿದ್ದ. ಸರಿ, ಯೋಷಾಫಾಟನು ಹಾಗೆ ಪ್ರೋತ್ಸಾಹಿಸಿದ.
ಪ್ರೋತ್ಸಾಹಿಸಿದ ಮೇಲೆ ಅವರು ಆ ವಾಕ್ಯಗಳನ್ನು ಕೇಳಿಸ್ಕೊಳ್ತಾರ. ಮತ್ತೆ ಅರಸನಾದ ಯೋಷಾಫಾಟನು ಹೇಳಿದ ಹಾಗೆ ಪ್ರಜೆಗಳು ಅಂದ್ರೆ ಯುದ್ಧ ಭಟರುಗಳು ಆ ಮಾತುಗಳನ್ನ ಕೇಳಿಸಿಕೊಂಡು ಅವರು ಮುಂದೆ ಸಾಕ್ತಾರೆ. 22ನೇ ವಚನವನ್ನು ಓದಿಕೊಳ್ಳೋಣ್ರಿ. ಈಗ 22ನೇ ವಚನದ ಕಡೆಗೆ ಬರೋಣ. ಅವರು ಹಾಡುವುದಕ್ಕೂ ಸ್ತುತಿಸುವುದಕ್ಕೂ ಆರಂಭಿಸಿದಾಗಲೇ ಕರ್ತನು ಯಹೂದದ ಮೇಲೆ ಬಂದ ಅಮ್ಮೋನ್, ಮೋವಾಬ್, ಸೇಯೀರ್ ಪರ್ವತಗಳ ಮಕ್ಕಳಿಗೆ ವಿರೋಧವಾಗಿ ಕೊಂಚಿಕೊಳ್ಳುವವರನ್ನು ಇಟ್ಟಿದ್ದರಿಂದ ಅವರು ಹೊಡೆಯಲ್ಪಟ್ಟಿದ್ದರು. ಇವ್ರು ಏನ್ ಮಾಡ್ತಿದಾರ? ಯುದ್ಧ ಭಟರುಗಳು ಯುದ್ಧ ರಂಗದಲ್ಲಿ ಹೋಗಿ ಏನ್ ಮಾಡ್ತಿದಾರ? ಅವರು ಹಾಡುವುದಕ್ಕೂ ಸ್ತುತಿಸುವುದಕ್ಕೂ ಆರಂಭಿಸ್ತಾ ಇದ್ದಾರೆ. ಯಾರನ್ನು ಹಾಡುವುದಕ್ಕೂ ಸ್ತುತಿಸುವುದಕ್ಕೂ? ಅವರ ದೇವರಾಗಿರುವ ಕರ್ತನನ್ನು ಹಾಡಿ ಸ್ತುತಿಸಿ ಮಹಿಮೆ ಪಡಿಸುವುದಕ್ಕೆ ಪ್ರಾರಂಭಿಸಿದರು. ಇದು ವ್ಯತ್ಯಾಸವಾಗಿದೆಯಲ್ರಿ ಯುದ್ಧ. ಅರಾಮ್ಯರ ಸೈನ್ಯಗಳು ದೊಡ್ಡ ಬಹು ಸಂಖ್ಯೆಯಲ್ಲಿ ಅದು ದೊಡ್ಡ ಗುಂಪಾಗಿ ಮಹಾ ಗುಂಪಾಗಿ ಅವರುಗಳು ಕೂಡಿಕೊಂಡಿರುವಾಗ ಇವರುಗಳು ಅವರ ಮುಂದೆ ಹಾಡುವುದಕ್ಕೂ ಸ್ತುತಿಸುವುದಕ್ಕೂ ಪ್ರಾರಂಭಿಸಿದ್ದಾರೆ. ಈಗ ಅಲ್ಲಿ ಹೊಡೆದಾಟಗಳು ಪ್ರಾರಂಭವಾಗ್ತದೆ. ಅಲ್ಲಿ ಅವರವರ ಒಳಗೆ ಹೊಡೆದಾಟಗಳು ನಡೀತಾ ಇವೆ. ಹೊಡೆದಾಟಗಳು ನಡೆದು ಅವರವರೇ ಕೊಂದುಕೊಳ್ಳುವಂತಹ ಒಂದು ಪರಿಸ್ಥಿತಿ. ಅಲ್ಲಿ ಹೊಂಚಿಕೊಂಡು ಕುಳಿತಿದ್ದಂತಹ ಒಂದು ಗುಂಪು ಅವರವರಲ್ಲಿಯೇ ದೊಡ್ಡ ಗದ್ದಲವೆದ್ದು ಹೊಡೆದಾಟಗಳು ನಡೀತಾ ಇವೆ. ನಾವು 26ರಿಂದ 29ನೇ ವಚನದ ಕಡೆಗೆ ಹೋಗೋಣ. ಅಲ್ಲಿ ಯುದ್ಧ ನಡೆದು ಮುಗಿದು ಹೋಗಿದೆ. 26ರಿಂದ 30ನೇ ವಚನ. 4ನೇ ದಿವಸದಲ್ಲಿ ಅವರು ಬೆರಾಕಾವೆಂಬ ತಗ್ಗಿನಲ್ಲಿ ಕೂಡಿಕೊಂಡು ಅಲ್ಲಿ ಕರ್ತನನ್ನು ಸ್ತುತಿಸಿದರು. ಯಾಕ್ರೆ ಇವರಿಗೆ ಮಾಡಿದರ? ಇವರು ಯಾವ ಯುದ್ಧ ಮಾಡಲಿಲ್ಲ, ಇವರ ಯುದ್ಧ ಭಟರುಗಳು ಯಾರು ಸಾಯಲಿಲ್ಲ, ಇವರು ಯಾವ ತೋಳ್ಬಲ ಉಪಯೋಗಿಸಲಿಲ್ಲ. ಇವರು ಮಾಡಿದ ಯುದ್ಧ ಏನ್ ಗೊತ್ತ್ರಿ? ಅವರು ನಂಬಿದ್ದ ಅವರ ದೇವರಾಗಿರುವ ಕರ್ತನನ್ನು ಹಾಡುವುದಕ್ಕೂ ಸ್ತುತಿಸುವುದಕ್ಕೂ ಮುಂದಾಗಿದ್ರು. ಹಾಡುತ್ತಾ ಸ್ತುತಿಸುತ್ತಾ ದೇವರನ್ನು ಮಹಿಮೆಪಡಿಸ್ತಾ ಇದ್ರು. ಅಲ್ಲಿ ಒಂದು ದೊಡ್ಡ ಯುದ್ಧ ನಡೆದು ಹೋಗಿದೆ. ಯಾಕೆಂದರೆ ಯಹಜೀಯೇಲನ ಮೇಲೆ ಪವಿತ್ರಾತ್ಮನು ಇಳಿದಾಗ ಪವಿತ್ರಾತ್ಮ ಪ್ರೇರಿತನಾಗಿ ಯಹಜೀಯೇಲನು ಏನು ಪ್ರವಾದನೆ ಹೇಳಿದನು? ಯುದ್ಧವು ನಿಮ್ಮದಲ್ಲ, ಯುದ್ಧವು ದೇವರದ್ದೇ ಅಂತ ಏನು ಹೇಳಿದ್ದನೋ ದೇವರು ಆ ಯುದ್ಧವನ್ನು ಪರಿಪೂರ್ಣಗೊಳಿಸಿದ್ದಾನೆ. ಪರಿಪೂರ್ಣಗೊಳಿಸಿ ಆದ ಮೇಲೆ ಅವರು 3 ದಿನಗಳ ಕಾಲ ಈ ಯುದ್ಧ ಭಟರುಗಳು ಎಲ್ಲ ಸತ್ತು ಬಿದ್ದಿರುವಾಗ ಅವರುಗಳಲ್ಲಿದ್ದಂತಹ ಚಿನ್ನ ಆಭರಣಗಳು, ಅವರಲ್ಲಿದ್ದಂಥ ಬೆಲೆ ಬಾಳುವ ವಸ್ತುಗಳನ್ನು ಇವರುಗಳು ಕೊಳ್ಳೆ ಹೊಡಿತಾ ಇದ್ದಾರೆ ಇಸ್ರಾಯೇಲ್ಯರು. ಯಾಕೆಂದ್ರೆ ಅವರು ಸತ್ತು ಬಿದ್ದಿದ್ದಾರೆ. ಜನಗಳು ತಮಗೆ ವಿರುದ್ಧವಾಗಿ ದಂಡೆತ್ತಿದ್ದಂತಹ ಮಹಾ ಗುಂಪು ಜನ ಸತ್ತು ಬಿದ್ದಿರುವಾಗ ಸತ್ತವರಿಗೆ ಬೆಲೆ ಬಾಳುವ ವಸ್ತುಗಳು ಯಾಕೆ ಬೇಕು? ಈಗ ಬೆಲೆ ಬಾಳುವ ವಸ್ತುಗಳು ಯಾರಿಗೆ ಬೇಕು? ಜೀವಂತ ಇರೋರಿಗೆ ಬೇಕು, ಸತ್ತವರಿಗೆ ಪ್ರಯೋಜನವಿಲ್ಲ. ಹೀಗಿರುವಲ್ಲಿ ಸತ್ತು ಬಿದ್ದವರಲ್ಲಿದ್ದಂತ ಬೆಲೆ ಬಾಳುವ ವಸ್ತುಗಳನ್ನು 3 ದಿನಗಳ ಕಾಲ ಇವರುಗಳು ಅವುಗಳನ್ನೆಲ್ಲ ಆರಿಸ್ಕೊಳ್ತಾ ಇದ್ದಾರೆ. ತಮಗೆ ಬೇಕಾದವುಗಳನ್ನ ಆರಿಸ್ಕೊಳ್ತಿದ್ದಾರೆ. 4ನೇ ದಿನದಲ್ಲಿ ಅವರು ಇಲ್ಲಿ ವಾಕ್ಯದಲ್ಲಿ 26ನೇ ವಚನದಲ್ಲಿ ಬೆರಾಕಾವೆಂಬ ತಗ್ಗಿನಲ್ಲಿ ಕೂಡಿಕೊಂಡು ಅಲ್ಲಿ ಕರ್ತನನ್ನು ಸ್ತುತಿಸಿದರು. ಇವರೆಲ್ಲಾ ಕೊಳ್ಳೆಗಳನ್ನು ಆರಿಸಿಕೊಂಡು 4ನೇ ದಿನದಲ್ಲಿ ಬೆರಾಕ ಎಂಬ ತಗ್ಗಿನಲ್ಲಿ ಕೂಡಿಕೊಂಡು ದೇವರನ್ನು ಸ್ತುತಿಸ್ತಾ ಇದ್ದಾರೆ. ದೇವರೇ, ನಾವು ನಿಮ್ಮನ್ನು ಸ್ತುತಿಸಿದಾಗ ನೀವೇ ಯುದ್ಧವನ್ನು ಸಾಧಿಸಿದಿರಿ. ಈಗ ನಮಗೆ ಕೊಳ್ಳೆಯೂ ಸಿಕ್ಕಿದೆ. ಕೊಳ್ಳೆಯನ್ನು 3 ದಿವಸ ಆರಿಸಿಕೊಂಡಿದ್ದೇವೆ. ಅದು ಬಹಳ ಭಾರವಾಗಿ ಬಿಟ್ಟಿದೆ. ಅಷ್ಟು ಕೊಳ್ಳೆ ನಾವು ಆರಿಸಿಕೊಂಡಿದ್ದೇವೆ. ನಾವು ಒಂದು ರಾಜ್ಯದ ಜನ, ಆದ್ರೆ ಅವರು 3 ರಾಜ್ಯಗಳ ಜನಗಳು. ನಮ್ಮದು ಚಿಕ್ಕ ಗುಂಪು, ಅವರದು 3 ರಾಜ್ಯಗಳ ಮಹಾ ಗುಂಪು ಸೈನ್ಯ. ಹೀಗಿರುವಲ್ಲಿ ಅವರದೆಲ್ಲವನ್ನು, ಅವರಲ್ಲಿದ್ದಂಥ ಬೆಲೆ ಬಾಳುವಂತಹವುಗಳನ್ನು ನಾವು ಒಂದು ರಾಜ್ಯದ ಜನ ಚಿಕ್ಕ ಗುಂಪಾಗಿರುವ ನಾವು ಆರಿಸಿಕೊಳ್ಳುವಾಗ ಅದು ಬಹಳ ಭಾರವಾಗಿದೆ. ಅದು ಬಹಳ ದೊಡ್ಡ ಕೊಳ್ಳೆಯಾಗಿದೆ. ಈಗ ನಮಗೆ ವಿರುದ್ಧವಾಗಿ ದಂಡೆತ್ತಿದ ಜನಗಳ ಕುರಿತು ನೀವು ದೇವಾಲಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ
ನೀವು ಹೇಳಿದಂತಹ ನಿಮ್ಮ ವಾಕ್ಯಕ್ಕನುಸಾರವೇ ನೀವೇ ಯುದ್ಧ ಮಾಡಿದ್ದೀರಿ. ನಮ್ಮ ಮೇಲೆ ಯಾವ ಕೇಡು ಯಾವ ಗಂಟಾಂತರವು ಬೀಳದ ಹಾಗೆ ನಮ್ಮನ್ನು ಸಂರಕ್ಷಣೆ ಮಾಡಿದ್ದೀರಿ. ಆದ್ದರಿಂದ ನಿಮ್ಮನ್ನು ಸ್ತುತಿಸ್ತೇವೆ. ಅಲ್ಲಿ ಸ್ತುತಿಸ್ತಾ ಇದ್ದಾರೆ. ಆದ ಕಾರಣ ಇಂದಿನವರೆಗೂ ಆ ಸ್ಥಳಕ್ಕೆ ಬೆರಾಕ ತಗ್ಗು ಎಂದು ಕರೆಯುತ್ತಾರೆ. ಅಂದ್ರೆ ಬೆರಾಕ ಅಂತ ಹೇಳಿದ್ರೆ ಇಬ್ರಿಯ ಭಾಷೆಯ ಪದ ಅದು. ಬೆರಾಕ ಅಂತ ಹೇಳಿದ್ರೆ ಆಶೀರ್ವಾದ ಎಂಬುದಾಗಿ ಅದರ ಅರ್ಥ. ಆಶೀರ್ವಾದ, ಅದು ಆಶೀರ್ವಾದದ ಸ್ಥಳ. ಅವರು ಯುದ್ಧ ಮಾಡದೆ ಆಶೀರ್ವಾದ ಹೊಂದಿದ ಸ್ಥಳ. ಅವರು ದೇವರನ್ನು ಸ್ತುತಿಸಿ ಆಶೀರ್ವಾದ ಹೊಂದಿದ ಸ್ಥಳ. ಅವರು ದೇವರ ಮೇಲೆ ನಂಬಿಕೆ ಇಟ್ಟೆ ಆಶೀರ್ವಾದ ಹೊಂದಿದ ಸ್ಥಳ. ಅವರು ದೇವರ ಮೇಲೆ ಇಟ್ಟ ನಂಬಿಕೆಗೆ ಅನುಸಾರವಾಗಿ ದೇವರು ಆ ಒಂದು ತಗ್ಗಿನಲ್ಲಿ ತನ್ನ ಚಿತ್ತವನ್ನು ಈಡೇರಿಸಿದ್ದನು. ಆದ್ದರಿಂದ ದೇವರನ್ನು ಹೊಗಳಿ ಸ್ತುತಿಸ್ತಾ ಇದ್ದಾರೆ. ಮತ್ತೆ ಮುಂದಕ್ಕೆ ಓದೋಣ್ರಿ. 27ನೇ ವಚನ. ಕರ್ತನು ಅವರ ಶತ್ರುಗಳ ಮೇಲೆ ಅವರನ್ನು ಸಂತೋಷ ಪಡುವಂತೆ ಮಾಡಿದ್ದರಿಂದ ಅವರು ಸಂತೋಷವಾಗಿ ಯೆರೂಸಲೇಮಿಗೆ ತಿರುಗಿ ಹೋಗುವುದಕ್ಕೆ ಯೆಹೂದ ಯೆರೂಸಲೇಮಿನವರೆಲ್ಲರೂ ಅವರ ಮುಂಭಾಗದಲ್ಲಿ ಯೆಹೋಷಾಫಾಟನು ಹೊರಟು ವೀಣೆಗಳಿಂದಲೂ ಕಿನ್ನರಿಗಳಿಂದಲೂ ತುತ್ತೂರಿಗಳಿಂದಲೂ ಯೆರೂಸಲೇಮಿನಲ್ಲಿ ಪ್ರವೇಶಿಸಿ ಕರ್ತನ ಆಲಯಕ್ಕೆ ಬಂದರು. ಕರ್ತನ ಆಲಯದಲ್ಲಿ ಉಪವಾಸವಿದ್ದು ಪ್ರಾರ್ಥಿಸಿ ಕರ್ತನ ಆಶೀರ್ವಾದವನ್ನು ಹೊಂದಿದ ಜನ ಯುದ್ಧಕ್ಕೆ ಹೋಗಿದ್ದಾರೆ. ಯುದ್ಧ ಮುಗಿಸಿ ತಿರುಗಿ ಬರುವಾಗ ತಿರುಗಿ ದೇವರನ್ನು ಹಾಡುಗಳಿಂದಲೂ ಕೀರ್ತನೆಗಳಿಂದಲೂ ವಾದ್ಯ ವೃಂದಗಳಿಂದಲೂ ದೇವರನ್ನು ಸ್ತುತಿಸುತ್ತಾ ದೇವಾಲಯಕ್ಕೆ ಬಂದಿದ್ದಾರೆ. ಕರ್ತನು ಇಸ್ರಾಯೇಲಿನ ಶತ್ರುಗಳ ಮೇಲೆ ಯುದ್ಧ ಮಾಡಿದನೆಂದು ಅವರು ಕೇಳಿದಾಗ ದೇವರ ಆಲಯವು ಆ ದೇಶಗಳ ಸಕಲ ರಾಜ್ಯಗಳ ಮೇಲೆ ಬಿತ್ತು. ಆದ್ದರಿಂದ ಯೆಹೋಷಾಫಾಟನ ರಾಜ್ಯವು ಶಾಂತವಾಗಿತ್ತು. ಅವನ ದೇವರು ಸುತ್ತಲೂ ಅವನಿಗೆ ವಿಶ್ರಾಂತಿ ಕೊಟ್ಟನು. ಒಮ್ಮೆ ದೇವರು ತನ್ನ ಜನಗಳಿಗೆ ಅಂದ್ರೆ ಯೆಹೋಷಾಫಾಟನಿಗೆ ಸುತ್ತಲೂ ಅವನಿಗೆ ವಿಶ್ರಾಂತಿ ಕೊಟ್ಟರು ಅಂತ ಹೇಳುವಾಗ ಯಾಕೆ ಅವನಿಗೆ ಶಾಂತಿ ಮತ್ತು ವಿಶ್ರಾಂತಿ ಸಿಕ್ಕಿತು? ಯುದ್ಧ ಮಾಡದೆ ಗೆದ್ದಂತ ಒಬ್ಬ ರಾಜ, ಇವನ ಸುತ್ತಲೂ ಶಾಂತಿ ವಿಶ್ರಾಂತಿ ಯಾಕಿದೆ? ಇವನ ರಾಜ್ಯದ ಸುತ್ತಲೂ ಶಾಂತಿ ವಿಶ್ರಾಂತಿ ಯಾಕಿವೆ ಎಂದು ನೋಡುವಾಗ ಅವನಿಗೆ ಯಾವುದೇ ಸಮಸ್ಯೆ ಬಂದು ಅವನನ್ನು ಭಯ ಬೆಳೆಸೋದಾದ್ರೆ ಅವನು ಯಾವ ಮನುಷ್ಯನ ಎದುರು ನೋಡ್ತಿರ್ಲಿಲ್ಲ. ಅವನು ಕರ್ತನನ್ನು ಹುಡುಕುವುದಕ್ಕೆ ತೀರ್ಮಾನಿಸುವ ವ್ಯಕ್ತಿಯಾಗಿ ಮತ್ತೆ ಆ ದೇಶದ ಜನತೆಯನ್ನೆಲ್ಲ ಉಪವಾಸ ಪ್ರಾರ್ಥನೆ ಮಾಡುವುದಕ್ಕೆ ಪ್ರೇರೇಪಿಸುವ ಮನುಷ್ಯನಾಗಿ ಅವರಿಗೆ ಮಾತ್ರ ಅಲ್ಲ, ಅರಸನಾಗಿರುವ ಅವನು ಕೂಡ ದೇವಾಲಯದಲ್ಲಿ ಉಪವಾಸದಲ್ಲಿದ್ದು ಪ್ರಾರ್ಥನೆ ಮಾಡಿ ದೇವರನ್ನು ಸ್ತುತಿಸುವವನಾಗಿದ್ದ. ಹೀಗಿರುವಲ್ಲಿ ಅವನ ಸುತ್ತಲೂ ದೇವರು ವಿಶ್ರಾಂತಿಯನ್ನು ಏರ್ಪಡಿಸಿದ. ವಾಕ್ಯಗಳನ್ನು ಕೇಳಿಸಿಕೊಂಡ ಪ್ರಿಯ ಸಹೋದರ ಸಹೋದರಿ, ನಿನ್ನ ಸುತ್ತಲೂ ನಿನ್ನ ಮನೆಯಲ್ಲೂ ನಿನ್ನ ಮನಸ್ಸಿನಲ್ಲೂ ನಿನಗೆ ಶಾಂತಿ ವಿಶ್ರಾಂತಿ ಬೇಕಾದರೆ, ನಿನಗೆ ಸಮಸ್ಯೆಗಳು ಬರುವಾಗ, ನಿನ್ನನ್ನು ಭಯಪಡಿಸುವಂತಹ ಸಮಸ್ಯೆಗಳು ನಿನ್ನ ಮುಂದಾಗುವಾಗ ನೀ ಯಾವ ಮನುಷ್ಯನನ್ನು ಹುಡುಕದೆ ನಿನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಹುಡುಕುವುದಕ್ಕೆ ತೀರ್ಮಾನಿಸಿ, ನೀನು ತೀರ್ಮಾನಿಸಿದ ಪ್ರಕಾರವೇ ಆತನ ಆಲಯದಲ್ಲಿ ಆತನನ್ನು ಹುಡುಕಿ ಉಪವಾಸದಲ್ಲಿದ್ದು ಪ್ರಾರ್ಥನೆ ಮಾಡುವ ಶೈಲಿ, ಅಲ್ಲಿ ಬರೆಯಲ್ಪಟ್ಟಿರುವ ಶೈಲಿ ಇದೆ ನೋಡಿ. ದೇವರ ಮಹಿಮೆಯನ್ನು ಮಾತನಾಡೋದು, ದೇವರ ಮಹತ್ವಗಳನ್ನು ಮಾತನಾಡೋದು, ದೇವರಿಗಿರುವ ದೊಡ್ಡ ಸ್ಥಿತಿಯನ್ನು, ದೇವರಿಗಿರುವ ದೈವತ್ವವನ್ನು ಮಾತನಾಡುವಂಥದ್ದು. ಎರಡನೇದಾಗಿ ನಿಮ್ಮ ಜೀವನದಲ್ಲಿ ದೇವರು ಈ ಮೊದಲೇ ಮಾಡಿದ ಉಪಕಾರಗಳನ್ನು ಮಾತನಾಡೋದು. ಮೂರನೇದಾಗಿ ಈಗ ಬಂದಿರುವ ಸಮಸ್ಯೆಯನ್ನು ದೇವರ ಮುಂದೆ ಎತ್ತಿ ಹೇಳೋದು. ಪ್ರಾರ್ಥನೆಯಲ್ಲಿ ಅಲ್ಲಿ ನೋಡ್ರಿ, ಹೋರಾಟಕ್ಕೆ ಪ್ರಾರ್ಥನೆ ಮಾಡುವಾಗ ಉಪವಾಸದಲ್ಲಿ 3 ವಿಷಯಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕು. ದೇವರ ಮಹತ್ವ ಎಂಥದ್ದು ಅದನ್ನು ವರ್ಣಿಸಿ ಸ್ತುತಿಸುವುದಕ್ಕೆ ನಾವು ಬದಲಬೇಕು. ಸಮಸ್ಯೆಗಳನ್ನಲ್ಲ, ದೇವರ ಮಹತ್ವವನ್ನು ದೊಡ್ಡದು ಮಾಡಿ
ಮಾತನಾಡುವವರಾಗಿ, ಸ್ತುತಿಸುವವರಾಗಿ, ಆರಾಧನೆ ಮಾಡುವವರಾಗಿರಬೇಕು. ಎರಡನೇದಾಗಿ, ನಮ್ಮ ಜೀವನದಲ್ಲಿ ದೇವರು ಕಳೆದ ಕಾಲಗಳಲ್ಲಿ ಮಾಡಿದ ಮಹತ್ವಗಳನ್ನು ನೆನಪು ಮಾಡಿಕೊಂಡು, ನೀವು ಇಂಥವನ್ನೆಲ್ಲ ಮಾಡಿದ್ದೀರಿ ನನ್ನ ಜೀವನದಲ್ಲಿ, ಮಾಡಿದವುಗಳಿಗೆ ಉಪಕಾರ ಸ್ತುತಿಯನ್ನು, ಮಾಡಿದವನು ಜ್ಞಾಪಕಪಡಿಸಿಕೊಂಡು ದೇವರ ಮುಂದೆ ಮಾತನಾಡುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಮೂರನೇದಾಗಿ, ಈಗ ಬಂದಿರುವ ಸಮಸ್ಯೆ ಏನಿದೆಯೋ ಅದನ್ನು ಒಪ್ಪಿಸಿಕೊಟ್ಟು, ಇಂಥದ್ದಕ್ಕೆಲ್ಲ ಮಾಡಿದ್ದೀರಿ, ಈಗ ಇದು ಬಂದು ನಿಂತಿದೆ ಕರ್ತನೆ, ನಿಮ್ಮ ಬಳಿಗೆ ನಾವು ಸಹಾಯ ಬೇಡಿ ಬಂದಿದ್ದೇವೆ. ನಿನಗೆ ಭಯ ಬರುವಾಗ ಗಲಿಬಿಲಿ ಆಗಬೇಡ, ಗೊಂದಲಕ್ಕೊಳಗಾಗಬೇಡ. ಪ್ರಿಯ ಸಹೋದರ ಸಹೋದರಿಯೇ, ನಿನಗೆ ಕಾಯಿಲೆ ನಿನ್ನನ್ನು ಭಯಪಡಿಸ್ತದ, ಆರ್ಥಿಕ ಬಿಕ್ಕಟ್ಟು ನಿನ್ನನ್ನು ಭಯಪಡಿಸ್ತದ, ಸುತ್ತಮುತ್ತಲ ಸಮಸ್ಯೆಗಳಿಂದ ಭಯಪಡಿಸ್ತವ. ಭಯ ಎಂದು ಬರುವಾಗ ನೀನು ಗಲಿಬಿಲಿಗೂ ಗೊಂದಲಕ್ಕೂ ಒಳಗಾಗಬೇಡ. ನೀನು ಕರ್ತನಾದ ಯೇಸು ಕ್ರಿಸ್ತನನ್ನು ಹುಡುಕುವುದಕ್ಕೆ ತೀರ್ಮಾನ ಮಾಡಿಕೊ. ಅಂದ್ರೆ ಆಗ ವಿಶೇಷವಾಗಿ ಪ್ರಾರ್ಥನೆಗೆ ಮುಂದಾಗಬೇಕು. ದೇವರ ಮುಂದೆ ಮಾತನಾಡಲಿಕ್ಕೆ ಹೋಗ್ತಾನೆ, ದೇವರನ್ನು ಹುಡುಕ್ತೇನೆ, ದೇವರು ಈ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಕೊಡಲಿಕ್ಕೆ ಇಷ್ಟಪಡುತ್ತಾನೆ, ದೇವರನ್ನು ಹುಡುಕ್ತೇನೆ. ತೀರ್ಮಾನ ಮಾಡು. ಉಪವಾಸದಲ್ಲಿ ಕುಳಿತು ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧನಾಗು. ಪ್ರಾರ್ಥನೆಯಲ್ಲಿ 3 ವಿಷಯಗಳನ್ನು ಯೋಷಾಫಾಟನು ಮಾಡಿಸಿದ್ದಾನೆ. ಅದೇ ರೀತಿಯಾಗಿ ನಾವು ಆ 3 ವಿಷಯಗಳನ್ನು ಕೈಕೊಳ್ಳೋಣ. ಆಗ ಯೋಷಾಫಾಟನಿಗೆ ದೇವರು ತಿಳಿಸಿದ ವಿಷಯಗಳಲ್ಲಿ ಯೋಷಾಫಾಟನ 3 ವಿಷಯಗಳನ್ನು ಮಾತನಾಡ್ಕೊಳ್ತಿದ್ದಾನ. 3 ವಿಷಯ ಅವರುಗಳು ಮಾಡಿದ ಪ್ರಾರ್ಥನೆಯ ರೀತಿಯಲ್ಲಿದೆ. 3 ವಿಷಯ ಯಾವುದು? ದೇವರ ಮಹತ್ವಗಳನ್ನು, ದೇವರ ಮಹಿಮೆಯನ್ನು, ದೈವತ್ವವನ್ನು ವಿವರಿಸಿ ಸ್ತುತಿಸೋದು, ತಮಗೆ ದೇವರು ಕಳೆದ ಕಾಲಗಳಲ್ಲಿ ಮಾಡಿದಂತಹ ಅಪಾಯಗಳಲ್ಲಿ, ಗಂಡಾಂತರಗಳಲ್ಲಿ, ಘೋರ ವ್ಯಾಧಿಗಳಲ್ಲಿ, ಜಾಡ್ಯಗಳಲ್ಲಿ, ಕತ್ತಿಯಲ್ಲಿ, ಎದುರಿಗೆ ಬಂದಂತಹ ನ್ಯಾಯ ತೀರ್ವಿಕೆಗಳಲ್ಲಿ ದೇವರು ಮಾಡಿದಂತಹ ಬಿಡುಗಡೆ, ದೇವರು ಮಾಡಿದ ಸಂರಕ್ಷಣೆಯನ್ನು ದೇವರ ಮುಂದೆ ನೆನಪು ಮಾಡಿಕೊಳ್ಳೋದು. ಮೂರನೇದಾಗಿ, ಈಗ ಇರುವ ಸಮಸ್ಯೆಯನ್ನು ದೇವರ ಮುಂದೆ ಎತ್ತಿ ಇಟ್ಟು ಅದಕ್ಕಾಗಿ ಸಹಾಯ ಬೇಡಿಕೊಳ್ಳೋದು. ಇದಾದ ಮೇಲೆ ದೇವರ ಸ್ವರವು, ದೇವರ ಸಹಾಯವು ಮನುಷ್ಯನಿಗೆ ಬಂದಾಗ ನಾವು ಏನ್ ಮಾಡಬೇಕಾಗಿದೆ? ನಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳಬೇಕಾಗಿದೆ. ಆ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕಾಗಿದೆ. ದೇವರು ಕೊಟ್ಟಿರುವ ಪ್ರವಾದನೆ ಎಂಬ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವ ಪ್ರವಾದನೆಗಳನ್ನು ನಂಬಿಕೊಳ್ಳಬೇಕಾಗಿದೆ. ಹಾಗೆ ನಾವು ಮುಂದೆ ಹೋಗುವಾಗ ಖಂಡಿತವಾಗಿ ದೇವರು ನಮ್ಮ ಜೀವನದಲ್ಲಿ ಜಯವನ್ನು, ಶಾಂತಿಯನ್ನು, ವಿಶ್ರಾಂತಿಯನ್ನು ಕಲ್ಪಿಸುವ ಆತನಾಗಿದ್ದಾನೆ. ಈಗ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇವಲ್ಲ, ನಮಗೆ ದೇವರು ತಕ್ಕ ಮಟ್ಟಿಗೆ ಶಾಂತಿ ಸಮಾಧಾನವನ್ನು ಕೊಟ್ಟಿದ್ದಾನೆ. ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ ನಾವು ದೇವರ ಮುಂದೆ ಎತ್ತಿ ಇಡಬೇಕಾಗಿದೆ. ಪ್ರಿಯ, ನಮ್ಮ ದೇಶದ ಪರಿಸ್ಥಿತಿಯನ್ನು ನಮ್ಮ ದೇವರ ಮುಂದೆ ಎತ್ತಿ ಇಟ್ಟು, ದೇವರೇ ನಿಮ್ಮ ದೈವತ್ವ ಎಷ್ಟು ದೊಡ್ಡದು, ನಿಮ್ಮ ಮಹಿಮೆ ಎಷ್ಟು ವಿಶಾಲವಾದದ್ದು, ನಿಮ್ಮ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು. ದೇವರೇ, ನಿಮ್ಮ ದೈವತ್ವದಲ್ಲಿ, ನಿಮ್ಮ ಮಹಿಮೆಯಲ್ಲಿ, ನಿಮ್ಮ ಪ್ರೀತಿಯ ಶ್ರೇಷ್ಠತೆಯಲ್ಲಿ ನಮ್ಮನ್ನು ನೆನೆಸಿಕೊಂಡು ನಮಗೆ ಮಾಡಿದ ಉಪಕಾರಗಳು ಎಷ್ಟು ಉತ್ತಮವಾದ. ನಮಗೆ ಕಳೆದ ಕಾಲಗಳಿಡೀ ನೀವು ಮಾಡಿದ ಉಪಕಾರಗಳು, ಒಳಿತುಗಳು, ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟಂತಹ ಆ ಒಂದು ಸಂದರ್ಭ, ನಮ್ಮ ಶಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟ ಆ ದಿನ, ಅದೆಷ್ಟೋ ರಮ್ಯವಾದದ್ದು ಕರ್ತನೆ. ಅಂದಿನಿಂದ ಇಂದಿನವರೆಗೂ ಕೂಡ ಅದೆಷ್ಟೋ ಅದ್ಭುತಗಳು ನಮ್ಮ ಜೀವನದಲ್ಲಿ ನೀವು ಮಾಡುತ್ತಾ ಬಂದಿದ್ದೀರಿ. ಈಗ ನಮ್ಮ ದೇಶ ಇಂತಹ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ನಿಂತಿದೆ. ನನ್ನ ದೇಶದ ಜನತೆಯು, ನನ್ನ ಕರ್ನಾಟಕದ ಜನತೆ ಭಯಭ್ರಾಂತರಾಗಿ, ಪೀಡಿತರಾಗಿ ಬಳಲಿ ನರಳಾಡುತ್ತಾ ಇದ್ದಾರೆ. ಕರ್ತನೆ, ನನ್ನ ದೇಶದ ಜನತೆಗೆ ಕನಿಕರಿಸು. ನನ್ನ ಕರ್ನಾಟಕ ರಾಜ್ಯದ ಕನ್ನಡ ಜನತೆಗೆ ಕನಿಕರಿಸು. ನಮಗೆ ಮಮ್ಮಲ ಮರುಗಿದ ನಮ್ಮ ಮನಮರುಗುವ ದೇವರೇ, ನಮ್ಮ ರಾಜ್ಯದ ಜನತೆಗೂ ಮನಮರುಗಬೇಕಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಎಂದು ಕೂಗಿಕೊಳ್ಳುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ದೇಶಕ್ಕೂ ನಮ್ಮ ರಾಜ್ಯಕ್ಕೂ ಕ್ಷೇಮವನ್ನು ತರುವಾತನಾಗಿರ್ತಾನೆ.
ನಮ್ಮ ದೇಶದ ಜನತೆಯು ಪಾಪದ ಬಂಧನದಲ್ಲಿ ಸಿಲುಕಿಕೊಂಡು ನರಕದ ಉಪಾಧಿಗೆ ಓಡುತ್ತಲಿರುವುದಾದರೂ ಅವರ ಮನೋನೇತ್ರಗಳನ್ನು ತೆರೆಯುವ ಆತನಾಗಿರ್ತಾನೆ. ಅವರನ್ನು ಕನಿಕರಿಸಿ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಳ್ಳುವಂಥದರಲ್ಲಿ ಆತನು ಶಕ್ತನಾಗಿರುವ ದೇವರಾಗಿದ್ದಾನೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಸಮಯ ಪ್ರಾರ್ಥನೆ ಮಾಡೋಣ. ಯೋಷಾಫಾಟನು ಪ್ರಾರ್ಥನೆಯಿಂದ ಒಂದು ಮಹಾ ಸೈನ್ಯವನ್ನೇ ಸೋಲಿಸಿ ದೇವರನ್ನು ಮಹಿಮೆಪಡಿಸ್ತಾ ಇದ್ದಾನೆ. ನಾವು ಯಾರನ್ನು ಸೋಲಿಸಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ದೇಶದ ಜನತೆಯು ಪಾಪದ ಬಂಧನದಲ್ಲಿ ಸಿಲುಕಿದೆ. ಅವರು ಆ ಬಂಧನದಿಂದ ಹೊರ ಬರುವುದಕ್ಕಾಗಿ ನಮ್ಮ ದೇವರ ಬಳಿಯಲ್ಲಿ ನಾವು ಸಹಾಯವನ್ನು ಕೇಳಿಕೊಳ್ಳೋಣ. ನಮಗೆ ವಿರುದ್ಧವಾಗಿ ಎದ್ದು ನಿಂತುಕೊಂಡಿರುವಂತಹ ಅನೇಕ ಸಮಸ್ಯೆಗಳು ನಮ್ಮ ವಿರುದ್ಧವಾಗಿ ದಾಳಿ ಮಾಡುವುದಕ್ಕಾಗಿ, ನಮ್ಮನ್ನು ನುಂಗಿ ಹಾಕುವುದಕ್ಕಾಗಿ, ಆರ್ಥಿಕ ಬಿಕ್ಕಟ್ಟುಗಳಿರಬಹುದು, ಕಾಯಿಲೆಗಳ ಸಮಸ್ಯೆ ಇರಬಹುದು, ಅಕ್ಕಪಕ್ಕದವರ ಸಮಸ್ಯೆ ಇರಬಹುದು, ಕಳ್ಳು ಬಳ್ಳಿಗಳ ಸಮಸ್ಯೆ ಇರಬಹುದು, ನಮಗೆ ವಿರುದ್ಧವಾಗಿ ಎದ್ದೇಳುತ್ತಿರುವಂತಹ ಎಲ್ಲ ಬಿರುಗಾಳಿಗಳು, ಎಲ್ಲ ಮಾಟೆ ಮಂತ್ರಗಳು, ಎಲ್ಲ ಜನಸೈನ್ಯಗಳು, ಎಲ್ಲ ಕುತಂತ್ರಗಳು, ಕುಯುಕ್ತಿಗಳು ಏನೇ ಆಗಿದ್ದರೂ ಸರಿ, ಯೋಷಾಫಾಟನ ಹಾಗೆ ದೇವರ ಮುಂದೆ ಒಪ್ಪಿಸಿಕೊಡುವುದಾದ್ರೆ ಕರ್ತನು ಅವುಗಳಿಂದ ಪರಿಹರಿಸ ಶಕ್ತನಿದ್ದಾನೆ. ನಿಮ್ಮ ಮುಂದೆ ಯಾವ ಸಮಸ್ಯೆ ಇದ್ದರೂ ಸರಿ, ನೀವು ಯಾವ ಸಮಸ್ಯೆಯಿಂದ ಬಳಲುತ್ತಾ ಇದ್ದರೂ ಸರಿ, ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ನೋಡಿ. ಕರ್ತನು ನಿಮಗೆ ಖಂಡಿತವಾಗಿ ಬಿಡುಗಡೆ ಕೊಡ ಶಕ್ತನಿದ್ದಾನೆ. ಯೆಹೋಷಾಫಾಟನಿಗೆ ಮಾತ್ರ ದೇವರಲ್ಲ, ಇಂದು ನಿಮಗೂ ನನಗೂ ಕೂಡ ಆತನೇ ದೇವರಾಗಿರುವಲ್ಲಿ ಆತನು ಯೆಹೋಷಾಫಾಟನಿಗೆ ತೋರಿಸಿದ ಕರುಣೆಯನ್ನು ಇಂದು ನನಗೂ ನಮಗೂ ಕೂಡ ತೋರಿಸ ಶಕ್ತನಿದ್ದಾನೆ. ಪ್ರಾರ್ಥನೆ ಮಾಡೋಣವೇ? ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇಶದ ಜನತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಸ್ತೋತ್ರ ಕರ್ತನೇ, ಸ್ತುತಿಗಳ ಒಡೆಯನೇ ನಿಮಗೆ ಸ್ತೋತ್ರ. ಸ್ತೋತ್ರಗಳಿಗೆ ಪಾತ್ರನಾಗಿರುವ ಆತನೇ ನಿಮಗೆ ಸ್ತೋತ್ರ. ಮಹಿಮೆಗಳ ಅರಸನೇ ನಿಮಗೆ ಸ್ತೋತ್ರ. ಮಹತ್ವಗಳನ್ನು ಮಾಡುವಾತನೇ ನಿಮಗೆ ಸ್ತೋತ್ರಗಳು ಕರ್ತನೆ. ಹೌದು ಕರ್ತನೆ, ನಾವು ನಿಮ್ಮನ್ನು ನಂಬಿಕೊಂಡಿದ್ದೇವೆ. ಹೌದು ಕರ್ತನೆ, ನಾವು ನಿಮ್ಮ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತಿದ್ದೇವೆ ಕರ್ತನೆ. ಮಾತ್ರವಲ್ಲದೆ ನೀವು ಬರೆಯಿಸಿಕೊಟ್ಟಿರುವ ಪ್ರವಾದನೆಯ ವಾಕ್ಯಗಳಾಗಿರುವ ಪವಿತ್ರ ಬೈಬಲ್ ಅನ್ನು ನಾವು ಆತುಕೊಂಡಿದ್ದೇವೆ. ನಿಮ್ಮ ಪವಿತ್ರವಾದ ವಾಕ್ಯಗಳ ಮೇಲೆ ನಾವು ಆಧಾರ ಮಾಡಿಕೊಂಡಿದ್ದೇವೆ. ಹೀಗಿರುವಲ್ಲಿ ಕರ್ತನೆ, ಅಪ್ಪ, ನಮ್ಮ ಸುಕ್ಕು ಕಳಂಕಗಳು, ನಮ್ಮ ಅವಿಧೇಯತೆಗಳು, ಅಕ್ರಮಗಳು ಇರುವುದಾದರೆ ದಯವಿಟ್ಟು ನಮಗೆ ಕ್ಷಮಿಸಿರಿ. ಇವರು ಕರ್ತನೆ, ನಮ್ಮ ದೇಶವನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. ನನ್ನ ದೇಶದ ಜನತೆಯ ಪರಿಸ್ಥಿತಿಗಳು ಬಹಳ ನಿಗೂಢವಾಗಿ ಹೋಗ್ತಾ ಇದೆ. ಎಲ್ಲಿ ನೋಡಿದ್ರು ಮರಣಾಂತಿಕವಾದಂತಹ ಕಾಯಿಲೆಯ ನಿಮಿತ್ತವಾಗಿ ಅನೇಕ ಜನಗಳು ಭಯಪ್ರಾಂತರಾಗಿ ಭಯಪೀಡಿತರಾಗಿರುತ್ತಾರೆ ಕರ್ತನೆ. ನನ್ನ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟಿನಿಂದ ಅನೇಕ ಕುಟುಂಬಗಳು ಮರಣದ ನೆರಳಿನಲ್ಲಿ ಓಡುವವರಾಗಿದ್ದಾರೆ. ದೇವರೇ, ಆತ್ಮಹತ್ಯೆಗೆ ಒಳಪಡುವವರಾಗಿ ತೀರ್ಮಾನಗಳನ್ನು ಮಾಡಿಕೊಂಡಿದ್ದಾರೆ ಕರ್ತನೆ. ನನ್ನ ದೇಶದ ಜನತೆಯು ಅಂತಹ ಕೆಟ್ಟ ತೀರ್ಮಾನಗಳಿಗೆ ಹೋಗುವುದಕ್ಕಿಂತ ನಮ್ಮ ದೇವರಾಗಿರುವ ಕರ್ತನಾದ ಯೇಸುವೆ ನಿಮ್ಮನ್ನು ಹುಡುಕುವುದಕ್ಕೆ ತೀರ್ಮಾನ ಮಾಡಲಿಕ್ಕಾಗುವ ಹಾಗೆ ಅವರ ಮನೋನೇತ್ರಗಳನ್ನು ತೆರೆಯ ಮಾಡಿ ಕರ್ತನೆ. ಅವರ ಆಲೋಚನೆಗಳನ್ನು ದಿಕ್ಕು ತೊಲಗಿಸಲಿ ಕರ್ತನೆ. ಅವರ ಆತ್ಮಹತ್ಯೆಯನ್ನು ಹುಡುಕದ ಹಾಗೆ ಸತ್ಯ ದೇವರಾಗಿರುವ ನಿನ್ನನ್ನು ಹುಡುಕಿ ನಿನ್ನ ಪಾದಗಳ ಮುಂದೆ ನಿಂತುಕೊಳ್ಳುವಾಗ ನೀನು ಅವರಿಗಿರುವ ಯಾವುದೇ ಸಮಸ್ಯೆ ಆದರೂ ಅದರಿಂದ ಬಿಡುಗಡೆ ಕೊಡುವ ದೇವರಾಗಿದೆ. ನಾವು ನಂಬಿದ್ದೇವೆ. ನಾವು ನಿಮ್ಮನ್ನು ನಂಬಿದ ದಿನದಿಂದ ಈ ದಿನದವರೆಗೂ ನಮ್ಮ ಜೀವನದಲ್ಲಿ ಅದೆಷ್ಟೋ ಉಪಕಾರಗಳನ್ನು ಮಾಡಿದಿ, ಅದೆಷ್ಟೋ ಅದ್ಭುತಗಳನ್ನು ಮಾಡಿದಿ, ಅದೆಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದಿ, ಅದೆಷ್ಟೋ ಸಹಾಯಗಳನ್ನು ನಮ್ಮ ಜೀವನದಲ್ಲಿ ನೀವು ಒದಗಿಸಿಕೊಟ್ರಿ ಕರ್ತನೆ. ಹೀಗಿರುವಲ್ಲಿ ನಮ್ಮ ದೇಶದ ಜನತೆಗಾಗಿಯೂ ನಾವು ಬೇಡಿಕೊಳ್ಳುತ್ತಿದ್ದೇವೆ. ನಮ್ಮ ದೇಶದ ಜನತೆಯು ಕರ್ತನೆ ನಿಮ್ಮನ್ನು ತಿಳಿಯದೇ ಇರುವುದಾದರೆ ನಿಮ್ಮನ್ನು ತಿಳುಕೊಳ್ಳುವಂತಹ ಸಹಾಯವನ್ನು ಒದಗಿಸಿ ಕರ್ತನೆ. ಯಾರ್ಯಾರು ಸಹಾಯಕ್ಕಾಗಿ, ಯಾರ್ಯಾರು ಅನೇಕ ವಿಧವಾದ ಬಿಕ್ಕಟ್ಟುಗಳಲ್ಲಿ ಸಿಲುಕಿಕೊಂಡವರಾಗಿ ಆತ್ಮಹತ್ಯೆಗೂ ಅನೇಕ ದುಷ್ಟ ಆಲೋಚನೆಗಳಿಗೂ ಕೆಟ್ಟ ಆಲೋಚನೆಗಳಿಗೂ ಓಡುವವರಾಗಿರುತ್ತಾರೆ, ಅಂಥವರನ್ನು ದಯವಿಟ್ಟು ಕ್ಷಮಿಸಿ ನಿನ್ನ ರಕ್ಷಣೆಯೆಡೆಗೆ ತಿರುಗಿಸಿಕೋ ಕರ್ತನೆ. ನಿನ್ನೆಡೆಗೆ ತಿರುಗಿಸಿಕೋ ಕರ್ತನೆ. ಅವರಿಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತೇವೆ.
ನಮ್ಮ ಕರ್ನಾಟಕ ರಾಜ್ಯದ ಜನತೆಯನ್ನು ಕನಿಕರಿಸಬೇಕಾಗಿ ನಮ್ಮ ಕರ್ತನಾದ ಯೇಸುವ ಮಶೀಕನೇ ನಿಮ್ಮಲ್ಲಿ ಕೂಗಿಕೊಳ್ಳುವವರಾಗಿದ್ದೇವೆ. ಕರ್ನಾಟಕ ರಾಜ್ಯ ಜನತೆಯನ್ನು ಕನಿಕರಿಸು ಅಪ್ಪ. ಎಲ್ಲೆಲ್ಲಿ ನೋಡಿದ್ರು ಈ ಕೊರೋನಾ ಎಂಬ ಸಮಸ್ಯೆಯು ಬಹಳವಾಗುತ್ತಾ ಇರುವಲ್ಲಿ ಅನೇಕ ಆಲೋಚನೆಗಳು, ಸರ್ಕಾರವು ಗಲಿಬಿಲಿಗೆ ಒಳಗಾಗಿದೆ, ಸರ್ಕಾರವೇ ಗೊಂದಲಕ್ಕೊಳಗಾಗಿದೆ. ದೇವರೇ, ದೇಶದ ಜನತೆಯ ಗೊಂದಲಕ್ಕೊಳಗಾಗಿದ್ದಾರೆ ಕರ್ತನೆ. ಹೀಗಿರುವಲ್ಲಿ ಸರ್ಕಾರಕ್ಕೆ ಬೇಕಾದಂತಹ ಜ್ಞಾನ, ತಿಳುವಳಿಕೆಗಳನ್ನು, ಆಲೋಚನೆಗಳನ್ನು ಕೊಟ್ಟು ಸಹಾಯ ಮಾಡಬೇಕಾಗಿ ಕರ್ತನೆ, ಅವರನ್ನು ಕೂಡ ನೀವು ಕನಿಕರಿಸಿ ಅವರ ಮನೋನೇತ್ರಗಳನ್ನು ಕೂಡ ತೆರೆಯ ಮಾಡಿ ಕರ್ತನೆ, ಅವರುಗಳು ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಆಳುವ ವಿಷಯದಲ್ಲಿ ಅವರುಗಳು ನಮಗೆ ಮೇಲಧಿಕಾರಿಗಳಾಗಿರುವುದರಿಂದ ಅವರುಗಳನ್ನು ಕೂಡ ನೀವು ರಕ್ಷಿಸಬೇಕಾಗಿ, ಪಾಪದ ಬಂಧನಗಳಿಂದ ಅವರನ್ನು ಕೂಡ ಬಿಡಿಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಮಾತ್ರವಲ್ಲದೆ ನೀವು ಕೊಡುವ ಜ್ಞಾನ, ತಿಳುವಳಿಕೆಗಳನ್ನು ಹೊಂದಿಕೊಂಡವರಾಗಿ ದೇಶವನ್ನು, ರಾಜ್ಯವನ್ನು ನಡೆಸುವವರಾಗ್ಲಿಕ್ಕಾಗುವಂತೆ ಅವರಿಗೆ ಸಹಾಯ ಮಾಡ್ರಿ ಕರ್ತನೆ. ಕರ್ತನೆ, ಯಾವ್ಯಾವ ಕುಟುಂಬಗಳು ಬಾಧಿತರಾಗಿ ಪರಿಸ್ಥಿತಿಯು ಬಹಳ ನಿಗೂಢವಾದ ಪರಿಸ್ಥಿತಿಗೆ ಹೋಗಿದೆಯೋ ಅಂತವರಿಗೆ ನೀವು ತಾನೇ ದಯವಿಟ್ಟು ಕನಿಕರಿಸಬೇಕಾಗಿ, ಮನಮರುಗಬೇಕಾಗಿ, ಅಂತವರಿಗೆ ದೇವರೇ ನಿಮ್ಮ ಸ್ವರವು ಪ್ರಕಟವಾಗಬೇಕಾಗಿ, ಅಪ್ಪ ನಿಮ್ಮ ಸತ್ಯವು ಅವರಿಗೆ ಪ್ರಕಟವಾಗಬೇಕಾಗಿ, ನಿಮ್ಮ ಆದರಣೀಯ ವಾಕ್ಯೋಪದೇಶಗಳು ಅವರಿಗೆ ದೊರೆಯೋಣವಾಗಲೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಇಂದು ಯಾರ್ಯಾರು ಈ ಆನ್ಲೈನ್ ಸಂದೇಶವನ್ನು ಕೇಳಿಸಿಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ನಿಮ್ಮ ಆಶೀರ್ವಾದವನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ದಯದಾಕ್ಷಿಣ್ಯತೆಯನ್ನು ಪ್ರಕಟಪಡಿಸಿ ಅಪ್ಪ, ಈ ಸಮಯ ಯಾರಿಗೂ ವ್ಯರ್ಥವಾಗದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಇದು ಆಶೀರ್ವಾದದಾಯಕವಾಗಿರುವಂತೆ ಸಹಾಯ ಮಾಡಲು ಬೇಡಿಕೊಳ್ಳು. ಆಶೀರ್ವದಿಸರಿ ಕರ್ತನೆ. ವಿಶೇಷವಾಗಿ ಇಮ್ಯಾನುವೆಲ್ ಪ್ರಾರ್ಥನಾ ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. ಇಮ್ಯಾನುವೆಲ್ ಪ್ರಾರ್ಥನಾಲಯವನ್ನು ನಿಮ್ಮ ಹತೋಟಿಗೆ ತೆಗೆದುಕೊಂಡು ಪರಲೋಕದಲ್ಲಿ ನಿಮ್ಮ ಚಿತ್ತವು ನೆರವೇರುವ ಪ್ರಕಾರವೇ ಇಮ್ಯಾನುವೆಲ್ ಪ್ರಾರ್ಥನಾಲಯದಲ್ಲಿ ನಿಮ್ಮ ಚಿತ್ತವು ನೆರವೇರಲಿ ಕರ್ತನೆ. ಪರಲೋಕದಲ್ಲಿ ನಿಮ್ಮ ಚಿತ್ತವು ನೆರವೇರುವ ಪ್ರಕಾರ ಈ ಆಲಯದಲ್ಲಿ ನಿಮ್ಮ ಚಿತ್ತ ನೆರವೇರಲಿ. ಪರಲೋಕದಲ್ಲಿ ನಿಮ್ಮ ನಾಮವು ಮಹಿಮೆ ಪಡುವ ರೀತಿಯಲ್ಲಿಯೇ ಈ ಇಮ್ಯಾನುವೆಲ್ ಪ್ರಾರ್ಥನಾಲಯದಿಂದಲೂ ನಿಮ್ಮ ನಾಮ ಮಹಿಮೆ ಹೊಂದಲಿ ಕರ್ತನೆ. ನಿಮ್ಮ ಆಲೋಚನೆಗಳು ನೆರವೇರುವಂತದ್ದಾಗಿರಲೆಂದು ಬೇಡಿಕೊಳ್ತೇವೆ. ಈ ಆಲಯದಲ್ಲಿ ಸೇರಿ ಬರುವಂತಹ ಎಲ್ಲಾ ಸದಸ್ಯರುಗಳು, ವಿಶ್ವಾಸಿಗಳನ್ನು ಕುಟುಂಬವಾಗಿ, ವೈಯಕ್ತಿಕವಾಗಿಯೂ ಅವರ ಹೋಗುಣಗಳಲ್ಲಿ, ಬರೋಣಗಳಲ್ಲಿ, ಅವರ ಕೈಯ ಸಂಪಾದ್ಯಗಳಲ್ಲಿ, ಅವರ ಆದಾಯಗಳಲ್ಲಿ, ಅವರ ಕುಟುಂಬ ಜೀವನದಲ್ಲಿ, ಅವರ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಆಶೀರ್ವಾದವು, ನಿಮ್ಮ ಸಹಾಯವು ಅವರಿಗೆ ಒದಗಿಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಕರ್ತನೆ. ಪ್ರತಿಯೊಬ್ಬರನ್ನು ಕನಿಕರಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿ. ಯೇಸುವ ಮಶೀಕನೇ, ನಿನ್ನ ಬರಣವು ಬಹಳ ಸಮೀಪವಾಗಿರುವುದರಿಂದ ಈ ಕೊನೆಯ ಗಳಿಗೆಗಳಲ್ಲಿ ನಾವು ಕೊನೆಯ ಕ್ಷಣಗಳಲ್ಲಿ ನಿಂತಿದ್ದೇವೆ ಕರ್ತನೆ. ಹೀಗಿರುವಲ್ಲಿ ನಿಮ್ಮ ಯೋಜನೆ ಏನಿದೆಯೋ, ನಿಮ್ಮ ಚಿತ್ತವೇನಿದೆಯೋ ಅವುಗಳನ್ನು ಈಡೇರಿಸಿ ನಿಮ್ಮ ರಾಜ್ಯದಲ್ಲಿ ಪ್ರವೇಶಿಸಲಿಕ್ಕಾಗುವಂತೆ ನನಗೂ ನಮಗೂ ನೀವು ಸಹಾಯ ಮಾಡಿರೆಂದು ಬೇಡಿಕೊಳ್ಳುತ್ತಾ ನಮ್ಮ ಕರ್ತನು, ಮುದ್ದು ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಪರಿಶುದ್ಧ ತಂದೆಯೇ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳನ್ನು ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್. ಆಮೆನ್. ಹಾಗೆ ಮುಂದುವರೆಸಿ ನಿಮಗೆ ಸಾಧ್ಯವಾದಷ್ಟು ಸಮಯ ನೀವು ನಮ್ಮ ದೇಶದ ಜನತೆಗಾಗಿ, ಕರ್ನಾಟಕಕ್ಕಾಗಿ, ವಿಧವೆ ಜನಗಳಿಗಾಗಿ, ಮತ್ತೆ ಕೈ ಬಿಡಲ್ಪಟ್ಟಿರುವಂತಹ ಅನಾಥ ಮಕ್ಕಳುಗಳಿಗಾಗಿ, ಮಕ್ಕಳಿಂದ ಕೈ ಬಿಡಲ್ಪಟ್ಟಂತಹ ವೃದ್ಧಾಪ್ಯರಿಗಾಗಿ ಪ್ರಾರ್ಥನೆ ಮಾಡಿ ಈ ಸಮಯವನ್ನು ಮುಕ್ತಾಯಪಡಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.